ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ವಿಶೇಷ ಸಂಚಿಕೆ. ಯಾಕಂದ್ರೆ ನಮ್ಗೆ ಕೃಷಿ ಪಾಠವನ್ನು ಹೇಳುವುದಾಗಿ ಡಾಕ್ಟರ್ ಸಂಜಯ್ ಮನೆಯನ್ ಅವರು ಹಿಂದಿ ಒಳಗ ಆಲ್ ಓವರ್ ಇಂಡಿಯಾದಾಗ ಹಿಂದಿ ಒಳಗ ಅವ್ರ ಇದ್ ಮಾಡಿದ್ರು. ಅದ ನಮ್ಮಲ್ಲಿ ಈಗ ಗ್ರೂಪ್ನಾಗ ಭಾಳ ಮಂದಿ ಕನ್ನಡದಾಗ ಹೇಳ್ರಿ, ಕನ್ನಡದಾಗ ಮಾಡ್ಸರಿ ಅಂತ ಭಾಳ ಮಂದಿ ರಿಕ್ವೆಸ್ಟ್ ಇತ್ತು. ಅದ ಪ್ರಕಾರ ಅಣ್ಣವ್ರು ಇವತ್ತ ನಮ್ಗೆ ಕೃಷಿ ಪಾಠ ನಮಗೆಲ್ಲ ಇದ್ ಮಾಡ್ತಾರೆ ಕಬ್ಬಿನ ಬಗ್ಗೆ. ಆಮೇಲೆ ಅವರಿಗೆ ನಿನ್ನೆ ತೇರ್ದಾ ಗ್ರಾಮದಲ್ಲಿ ದಾನಿಗೌಂಡ ವಿವಿಧ ಸಂಸ್ಥೆಗಳ ವತಿಯಿಂದ ಸಮೂಹ ಸಂಸ್ಥೆಗಳಿಂದ ಅವರಿಗೆ ಕೃಷಿ ಋಷಿ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಅವರು ಕೃಷಿ ಋಷಿ ಪ್ರದಾನ ಮಾಡಿದ್ರು. ಅದಕ್ಕೆ ನಮ್ಮ ಎಲ್ಲ ಕಲ್ಪವೃಕ್ಷ ಗ್ರೂಪ್ ವತಿಯಿಂದ ಅವ್ರಿಗೆ ಧನ್ಯವಾದಗಳು. ಹೇಳ್ರಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ. ಇದ ನೀನಿ ಕೃಷಿ ಋಷಿ ಪ್ರಶಸ್ತಿ. ಅಣ್ಣ ಎಷ್ಟನೇದ್ರಿದ ಪ್ರಶಸ್ತಿ? 65. ಹೌದು. ಇನ್ನ ಶಾರ್ಟ್ಲಿ ಸೆಂಚುರಿ ಹೊಡಿತೀರಿ ನೀವು. ನಿಮ್ ಎಲ್ಲರದು ಪ್ರೇಮ್ ಇದೆ, ಆತರ್ಲೆ ಇದೆಲ್ಲ ನಡೆದೈತಿ. ಓಕೆ, ಇವತ್ತಿನ ಅಣ್ಣ ಸ್ಟಾರ್ಟ್ ಮಾಡ್ಬಿಡ್ರಿ. ಟೈಮ್ ಆಗ್ತದೆ. ಮಾಡ್ರಿಲ್ಲ, ನಡೀತೈತಿ. ಓಕೆ ಅಣ್ಣ. ಇವತ್ತು ನಮ್ಮ ಯಾಕಂದ್ರೆ ಜೂನ್, ಜುಲೈ, ಆಗಸ್ಟ್ ನಮ್ಮ ಇದನ್ನ ಪ್ಲಾಂಟೇಶನ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಎಲ್ಲಾ ರೈತರು ಅನುಕೂಲ ಆಗುವಂಗ ಭೂಮಿ ಹೆಂಗ್ ತಯಾರು ಮಾಡ್ಕೋಬೇಕು ಮತ್ತು ಪ್ಲಾಂಟೇಶನ್ ಯಾವ ಟೈಪ್ ಮಾಡ್ಬೇಕು ಅನ್ನೋಗ ನಮಗ ಅವ್ರ ಎಲ್ಲಾ ಡಿಟೇಲ್ ಆಗಿ ಹೇಳ್ತಾರ. ನಮಸ್ಕಾರ. ಕಲ್ಪವೃಕ್ಷ ಗ್ರೂಪಿಗೆ ಎಲ್ಲಾ ಸದಸ್ಯರುಗಳಿಗೆ ನಮಸ್ತೆ. ಎಲ್ಲರಿಗೂ ಗೊತ್ತಿದೆ, ನಂಗೆ ಕನ್ನಡ ಹೆಚ್ಚು ಬರಂಗಿಲ್ಲ. ಏನ್ ತಪ್ಪಾದ್ರೆ ಎಲ್ಲರೂ ತಿಳ್ಕೊರಿ. ಸ್ವಲ್ಪ ಕನ್ನಡದಾಗ ಅಷ್ಟು ಪ್ರಾಕ್ಟೀಸ್ ಇನ್ನ ಆಗುವತ್ತು ಬಹಳ ಚಂದ ಅಂತ ನೀವು ಎಲ್ಲರೂ ಮಾತಾಡ್ತೀರಿ. ಅಷ್ಟು ನಂಗೆ ಇನ್ನ ಚಂದ ಬರಂಗಿಲ್ಲ. ನಾ ಟ್ರೈ ಮಾಡಕ್ ಅದೀನಿ. ಸ್ವಲ್ಪ ದಿವಸಲೇ ನಂಗೂ ಬಹಳಷ್ಟು ಚಂದ ಕನ್ನಡ ಮಾತಾಡಕ್ ಬರ್ಬಹುದು, ಹಿಂಗ ಅನಸ್ತೈತಿ ನಂಗ. ನಮಸ್ತೆ. ಲಾಸ್ಟ್ ಟೈಮ್ ಹಿಂದಿದಾಗ ಮೂರ್ ದಿವಸ ಕೃಷಿ ಪಾಠ ಆಗಿತ್ತು. ಪೈಲಾ ದಿವಸ ಸಾಯಿಲ್ ಫರ್ಟಿಲಿಟಿ ಅಂದ್ರೆ ಅಡವಿ ಹಂಗ ತಯಾರಾಗಬೇಕು, ಭೂಮಿ ಹಂಗ ತಯಾರು ಮಾಡಬೇಕು. ಎರಡನೇದು ಪಾಯಿಂಟ್ ಇತ್ತು ಪ್ಲಾಂಟೇಶನ್ ಮೆಥಡ್. ಕಬ್ಬು ಹಚ್ಚೋ ಸಲುವಾಗಿ ಏನ್ ಟೆಕ್ನಿಕ್ ಇದೆ. ಎಲ್ಲಾರ್ಗಿ ಕಬ್ಬು ಹಚ್ಚೋದು ಗೊತ್ತಿದೆ. ಸಾಲ್ ಎಷ್ಟು ಫೂಟಿಂದ ಇರ್ಬೇಕು, ಅಷ್ಟ ಯಾಕೆ ಇರ್ಬೇಕು, ಅದರ ಮುಂದೆ ಹೋಗಿ ಸಾಲ್ ಅಷ್ಟ ಯಾಕೆ ಇಡಬೇಕು, ಬೀಜ ಹೆಂಗ್ ಹಚ್ಚಬೇಕು, ಒಂದ್ ಕಣ್ಣಿಂದ ಹಾಕ್ಬೇಕು ಅಥವಾ 2 ಕಣ್ಣಿಂದ ಬೀಜ ಹಾಕಬೇಕು, ಈ ತರದೆಲ್ಲ ವಿಚಾರ ಈ 2ನೇ ಪಾಯಿಂಟ್ದಾಗ ಬರ್ತೈತಿ. 2ನೇ ದಿವಸ ನಾವು ವಿಚಾರ ಮಾಡಿದ್ವಿ ಅದ ಕೆಮಿಕಲ್ ಫರ್ಟಿಲೈಸರ್ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಯಾವುದು ಕೊಡಬೇಕು, ಎಷ್ಟು ಕ್ವಾಂಟಿಟಿದಾಗ ಕೊಡಬೇಕು, ಮತ್ತೆ ನೀರಿಂದ ವ್ಯವಸ್ಥಾಪನೆ ಹೆಂಗಿರ್ಬೇಕು. ಈ 2ನೇ ದಿವಸ ಪಾಠ ಆತು. 3ನೇ ದಿವಸ ಸಾಯಿಲ್ ನಮ್ಮದ ಪ್ಲಾಂಟ್ ಪ್ರೊಟೆಕ್ಷನ್. ಕಬ್ಬಿಗಿನು ಏನ್ರಿ ಈಗ ಹುಳ ಬಹಳ ಬರಾಕ್ ಅದಾವು, ಬ್ಯಾರೆ ಬ್ಯಾರೆ ಅದ್ರ ಮ್ಯಾಗ ರೋಗ ಬರಾಕ್ ಅದಾವು. ಗಣ್ಣಿ ಹುಳದ್ವ ಕೆಲವೊಂದ್ ठिकाणದಾಗ ತ್ರಾಸ ಇದೆ, ಕೆಲವೊಂದ್ ठिकाणದಾಗ ಬ್ಯಾರೆ ಬ್ಯಾರೆ ವನ್ಯ ಪ್ರಾಣಿಯಿಂದ ತ್ರಾಸ ಇದೆ. ಅಂದ್ರ ಎಲ್ಲಿ ಹಂದಿ ಅದಕ್ ತ್ರಾಸ ಮಾಡ್ತಾವ. ಅದೆಲ್ಲ ಅಂದ್ರೆ ಏನು ಮಾಡ್ರಿ ಅದಕ್ಕೆ ಪ್ರೊಟೆಕ್ಷನ್ ಒಂದು ಮಾಡಕ್ಬೇಕು. ಪ್ರೊಟೆಕ್ಷನ್ ಮಾಡೋತ್ನಾಗ ಅದಕ್ ಮತ್ತ ಜೋರ್ಲೆ ಕಬ್ಬು ಬರ್ಬೇಕು. 100 ಟನ್, 125 ಟನ್, 150 ಟನ್ ಬರೋ ಸಲುವಾಗಿ ಅದ್ರ ಮ್ಯಾಗ ಏನ್ರೆ ಸ್ಪ್ರೇ ಮಾಡೋದ, ಇತರ ಮ್ಯಾಗ ಸುದ್ದ ನಮಗ ವಿಚಾರ ಮಾಡಬೇಕು. ಆ ಪ್ರಕಾರ ಪಾಠ ಕನ್ನಡದಾಗ ಮಾಡೋಣ ಅಂತ ಶ್ರೀ ಸುಧೀರ್ ಕಟ್ಟಿ ಅವರು ಹೇಳ್ತಿದ್ರು. ಸ್ವಲ್ಪ ಕನ್ನಡ ನೆಟ್ಗೆ ಬರಂಗಿಲ್ಲ. ಈ ಕಾರಣದಿಂದ ನಾನು ಸ್ವಲ್ಪ ಅದ ನೋಡೋನು ಹಿಂಗ ಮಾಡ್ಕೋತಿದ್ನಿ. ನಿನ್ನೆ ಅವ್ರ ತೇರದಾಳದಾಗ ಭೇಟಿ ಆಗಿದ್ರು. ಅವ್ರು ಹೇಳಕತ್ರು ನಾಳೆ ಸಂಡೇ ಇದೆ, ಯಾವ್ದು ಪರಿಸ್ಥಿತಿದಾಗ ಪಾಠ ಚಾಲು ಮಾಡೋಣ. ನಾ ಇನ್ನೇ ಓಕೆ ಮಾಡೋಣ. ಇವತ್ತಿನ ದಿವಸ ಅಡವಿ ಹೆಂಗ ತಯಾರಾಗ್ಬೇಕು, ಭೂಮಿ ತಯಾರು ಹೆಂಗ್ ಮಾಡಬೇಕು, ಯಾಕೆ ಮಾಡಬೇಕು, ಇದ್ರ ಮ್ಯಾಗ ಒಂದು ಧ್ಯಾನ ಇಡೋನು. ಮತ್ತೆ ಎರಡನೇದಂದ್ರ ಪ್ಲಾಂಟೇಶನ್ ಮೆಥಡ್ ಹೆಂಗಿರ್ಬೇಕು, ಕಬ್ಬು ಹಚ್ಚೋದ್ ಟೈಮ್ದಾಗ ಸಾಲ್ ಹೆಂಗ್ ಬಿಡ್ಬೇಕು, ಇದ್ರ ಮ್ಯಾಗ ಒಂದು ಚರ್ಚೆ ಮಾಡೋಣ.
पहिला ಇದೆ ಭೂಮಿ ಚಂದ ಹಂಗ ತಯಾರ್ ಮಾಡ್ಬೇಕು. ನಮ್ ಮರಾಠಿದಾಗ ಪೈಲ್ವಾನ್ ಮಾಡ್ಬೇಕಾತಾರ. ಪೈಲ್ವಾನ್ ಅಂದ್ರೆ ಕುಸ್ತಿ ಆಡೋರ್ ಇರ್ತಾರಲ್ಲ ಪೈಲ್ವಾನ್ಗಳು, ಅವ್ರ ಗತ್ಲೆ ಭೂಮಿ ತಯಾರಾಗ್ಬೇಕು. ಯಾಕೆ ತಯಾರಾಗ್ಬೇಕು ಇದ್ರ ಮ್ಯಾಗ ಸ್ವಲ್ಪ ಚರ್ಚೆ ಮಾಡ್ಬೇಕು. ನಂದು ಶುರುವಾತಿಗೆ ಕಬ್ಬಿಂದ ಅವರೇಜ್ ಇತ್ತಾದ ಎಲ್ಲರಿಗೂ ಗೊತ್ತಿದೆ. ಬಹಳಷ್ಟು ಟೈಮ್ದಾಗ ನಾ ಮಾತಾಡೇನೆ. 20 ಟನ್ ಪ್ರತಿ ಎಕರೆ ಕಬ್ಬು ಬರ್ತಿತ್ತು. ಕೊಳೆ ಕಬ್ಬ ನಾವು ಕೊಡವೆ ಹಾಕ್ತಿವ್ ನಮ್ ಕಡೆ. ಕೊಡವೆದ ಕಬ್ಬದ ಅವರೇಜ್ ಇತ್ತು 10 ಟನ್ 12 ಟನ್ ಪ್ರತಿ ಎಕರೆ. ಹಿಂಗ ನಂದು ಶುರುವಾತಿ ಇತ್ತು. ಹಿಂಗ್ ಮಾಡ್ತಾ 2-3 ವರ್ಷ ತಕ್ಕ ಇದ ಪ್ರಕಾರ ಅವರೇಜ್ ಬರ್ತಿದ್ದು. ನಮ್ಮ ಹತ್ರ ಬಾಬುರಾವ್ ಫಾಳ್ಕೆ ಅಥವಾ ಕೃಷಿ ಭೂಷಣ್ ಒಬ್ಬ ಫಾರ್ಮರ್ ಇದ್ರು. ಅಂಕಟಾಚಾ ಫಾರ್ಮರ್, ಅವ್ರು ಬರ್ಯಾಕ ಉದಾಗ್ ಬರೋಲ್ ಆಗ್ತಿತ್. ಖರೆ ಅವರೇಜ್ ಬಹಳ ಚಂದ ಅವ್ರದ್ದು ಬರ್ತಿತ್ತು. ಅವ್ರ ಕಡೆ 1 ವರ್ಷ 2 ವರ್ಷ ಹೋಗಿ ಅವರೇಜ್ ಚಂದ ಹೆಂಗ ತೆಗಿಯೋದ, ಏನೇನ್ ಮಾಡ್ತೀರಿ ಕೇಳೋ ಸಲುವಾಗಿ ಅವ್ರ ಕಡೆ ಹೋಗಿ ಕೊಡ್ತಿದ್ದೀನಿ. ಮತ್ತ ಅವ್ರ ಕಡೆಯಿಂದ ಜ್ಞಾನ ತಗೊಂಡ, ಮಾಹಿತಿ ತಗೊಂಡ ನನ್ನ ಕಬ್ಬದಾಗ ನಮ್ಮ ಅಡವ್ಯಾಗ ಸ್ವಲ್ಪ ಬದಲಾವಣೆ ಮಾಡಕ್ ಶುರು ಆಯ್ತು. ಅವ್ರ ಮಾರ್ಗದರ್ಶನದಾಗ 45 ಟನ್ ತಕ್ಕ ನಂದ ಅವರೇಜ್ ಬತ್ತು. ಒಂದು ಪಾಯಿಂಟ್ ನಂಗೆ ಧ್ಯಾನದಾಗ ಬತ್ತು, ಈ ಯಾರದ ಅವರೇಜ್ ಚಂದ ಐತಿ ಅವ್ರ ಕಡೆಯಿಂದ ಮಾಹಿತಿ ತಗೊಂಡ್ರ ನಮ್ಮ ಅವರೇಜ್ ಹೆಚ್ಚು ಬರ್ತಿದೆ. ಯಾಕಂದ್ರೆ 20 ಟನ್ದಿಂದ 45 ಟನ್ ಅವರೇಜ್ ನಂಗೆ ಬಂದಿತ್ತು. ವಿಚಾರ ಮನಸ್ನಾಗ ಶುರು ಆತು. ಈಗ ಬಾಬುರಾವ್ ಫಾಳ್ಕೆ ಅವ್ರ ಕಡೆಯಿಂದ ಮಾಹಿತಿ ನಾವು ತಗೊಂಡಿವಿ. ಫಾರ್ಮರ್ ಇದ್ದಾರು, ಖರೆ ಬಾಳ ಚಂದ ಒಕ್ಕಲ್ತನ ಮಾಡ್ತಾರೋ, ಅವ್ರ ಕಡೆಯಿಂದ ಮಾಹಿತಿ ಸಿಕ್ಕೇತಿ. ಈಗ ಜರ್ಕರ್ತ ನಾವ ಇಂತಾದ ठिकाणದಾಗ ಹೋಗಿ ಎಲ್ಲಿ ಕಬ್ಬಿನದ್ದು ಹೊಸ ವೆರೈಟಿ ಹೊಂಟಾವು, ಜಾತಿ ಬರ್ತಾವು, ಕಬ್ಬಿನ ಅವರೇಜ್ ಚಂದ ಬರ್ಬೇಕಾತ ಎಲ್ಲಿ ಸಂಶೋಧನಾ ಆಗ್ತೈತಿ, ಆ ठिकाणದಾಗ ಹೋಗಿ ಜರ್ಕರ್ತ ಮಾಹಿತಿ ತಗೊಂಡ್ರ ನಕ್ಕಿ ನಮ್ಗ ಅವರೇಜ್ದಾಗ ಮತ್ತ ಚಂದ ಅಂತದ ಅವರೇಜ್ ಬರಕ್ ಸಾಧ್ಯ ಇದೆ. ಇದ್ ವಿಚಾರ ಮಾಡಿ ಪ್ರತಿ ಒಂದು ರಾಜ್ಯದಾಗ ಒಂದು ಶುಗರ್ ಕೇನ್ ಬಗ್ಗೆ ರಿಸರ್ಚ್ ಸೆಂಟರ್ ಇರ್ತೈತಿ. ಕರ್ನಾಟಕದಾಗ ನಮ್ಮ ಸಂಕೇಶ್ವರದಾಗ ರಿಸರ್ಚ್ ಸೆಂಟರ್ ಇದೆ. ನಮ್ಮ ಮಹಾರಾಷ್ಟ್ರದಾಗ ಸಾತಾರದಾಗ ಒಂದು ರಿಸರ್ಚ್ ಸೆಂಟರ್ ಇದೆ, ಸಾತಾರ ಜಿಲ್ಲಾದಾಗ. ಸೆಂಟ್ರಲ್ ಶುಗರ್ ಕೇನ್ ರಿಸರ್ಚ್ ಸೆಂಟರ್ ಪಾಡೇಗಾಂವ್ ಅಂತಾರ ಅದಕ್ಕ. ಅಲ್ಲಿ ಇದ ರಿಸರ್ಚ್ ಸೆಂಟರ್ ಇತ್ತು. ಅಲ್ಲಿ ಹೋಗಿ ಮಾಹಿತಿ ತಗೋಬೇಕಂತ ಅಲ್ಲಿ ಹೋಗಿ ಅಲ್ಲಿ ಸೈಂಟಿಸ್ಟ್ ಏನ್ ಇರ್ತಾರಲ್ಲ, ಶಾಸ್ತ್ರಜ್ಞ ಇರ್ತಾರೋ, ಅವ್ರ ಕಡೆಯಿಂದ ಮಾಹಿತಿ ತಗೊಳಕ್ ಶುರು ಮಾಡೀನಿ. ಅದರ ಜೊತೆಲೆ ವಸಂತ್ ದಾದಾ ಶುಗರ್ ಇನ್ಸ್ಟಿಟ್ಯೂಟ್ ಮಾಂಜ್ರಿ ಪುಣೆದಾಗ ಒಂದು ದೊಡ್ಡದ ಇನ್ಸ್ಟಿಟ್ಯೂಟ್ ಇದೆ. ಆಸಿಯಾ ಖಂಡದಾಗ ಅದ ಪ್ರಸಿದ್ಧ ಇದೆ ಶುಗರ್ ಕೇನ್ ಬಗ್ಗೆ. ಅಲ್ಲಿ ಹೋಗಿ ಅಲ್ಲೇ ಶಾಸ್ತ್ರಜ್ಞ ಸೈಂಟಿಸ್ಟ್ ಸಂಗಟ ಮಾತಾಡಿ ಅವ್ರ ಕಡೆಯಿಂದ ಮಾಹಿತಿ ತಗೊಳಕ್ ಶುರು ಮಾಡಿನಿ. ಅದರ ಜೊತೆಲೆ ಮಹಾತ್ಮ ಫುಲೆ ಕೃಷಿ ವಿದ್ಯಾಪೀಠ ನಮ್ ಕಡೆ ಇದೆ. ಈ ಕೃಷಿ ವಿದ್ಯಾಪೀಠದಾಗ ಹೋಗಿ ಅಲ್ಲೇದ ಸೈಂಟಿಸ್ಟ್ ಕಡೆಯಿಂದ ಸುದ್ದ ಮಾಹಿತಿ ತಗೊಳಕ್ ಶುರು ಮಾಡೀನಿ. ಈ ಎಲ್ಲಾ ಮಾಹಿತಿ ಒಂದು ठिकाणದಾಗ ಮಾಡಿ ಇತರಾಗಿಂದ ನನ್ನ ಭೂಮಿದಾಗ ಏನೇನ್ ಲಾಗೂ ಆಗ್ತೈತಿ, ಇತರಾಗಿಂದ ನನ್ನ ಅಡವ್ಯಾಗ ಏನೇನ್ ಹಾಕಬೇಕು, ಏನೇನ್ ಮಾಡಬೇಕು, ಈ ತರದ್ ವಿಚಾರ ಮಾಡಿ ಅಷ್ಟ ನನ್ನ ಭೂಮಿದಾಗ ಮಾಡಕ್ ಶುರು ಮಾಡೀನಿ. ಅವ್ರ ಮಾರ್ಗದರ್ಶನದಾಗ 94ದಾಗ ನಂದ ಅವರೇಜ 86 ಟನ್ ಪ್ರತಿ ಎಕರೆ ಇಷ್ಟು ಬಂತು. ಇದೆಲ್ಲಾ ಸೈಂಟಿಸ್ಟ್ಗಳ ಮಾರ್ಗದರ್ಶನ ತಗೊಂಡ ನಾ ಅಡವಿ ಮಾಡಿ ನಂದ ಕಬ್ಬು ಹಚ್ಚಿದ್ದು 86 ಟನ್ ಪ್ರತಿ ಎಕರೆ ಕಬ್ಬು ಬತ್ತು. ಇದ್ರಾಗ ಏನ್ ಬದಲಾವಣೆ ಇತ್ತು, ನನ್ ಕಡೆ ಪೈಲ ಸಾಲ ಏನಿದ್ದುಲ್ಲ 2.5 ಫೂಟಿಂದ ಸಾಲಿತ್ತು. ಕೇವಲ ಇವರು ಸೈಂಟಿಸ್ಟ್ ಹೇಳಿದ್ರು, ಶಾಸ್ತ್ರಜ್ಞ ಹೇಳಿ 2.5 ಫೂಟಿಂದ ಸಾಲ್ ಬಿಡೋದು ಬಂದ್ ಮಾಡಿ 3.25 ಫೂಟ್ 3.25 ಫೂಟ್ 3 ಫೂಟ್ ಮ್ಯಾಗ ಸ್ವಲ್ಪ ಹೆಚ್ಚ 3 ಇಂಚ ಹಿಂಗ ಅಗಲ್ಕ ಸಾಲ್ ಬಿಡಕ್ ಹೇಳಿದ್ರು. ಅವ್ರು ದಾಡಸ್ ಇಲ್ಲ ಆಗಿತ್ತು. ಯಾಕಂದ್ರ ಆ ಟೈಮ್ದಾಗ ಎಷ್ಟು ಸಾಲ ಸಣ್ಣ ಇರ್ತಾವ ಅಷ್ಟ ಅವರೇಜ್ ಚಂದ ಬರ್ತೈತಿ, ಹಿಂಗ ಒಂದು ವಿಚಾರ. ಆದ್ರ ಸೈಂಟಿಸ್ಟ್ ಹೇಳ್ತಾರತ್ತ 2.5 ಫೂಟ್ ಸಾಲಿದ್ದು ಅವ 3.25 ಫೂಟಿಂದ ಸಾಲ ತೆಗೆದು ದಾಡಸ್ ಮಾಡಿ 3 ಕಣ್ಣಿಂದ 1 ಗಣಕಿ ಮಾಡಿ ನಾವ್ ಹಿಂಗ ಹಚ್ಚಕ್ ಹೇಳ್ತಿದ್ರು. ಒಂದಕ್ಕೆ 1 ಗಣಕಿ ಹಚ್ಚ್ರಿ, ನಾವ್ ಹಚ್ತಿದ್ವಿ 2 ಗಣಕಿ ಒಂದು ठिकाणದಾಗ. ಯಾಕಂದ್ರೆ ಅವಾಗ ಅದ್ ಪದ್ಧತಿನೇ ಇತ್ತು. 3 ಟನ್ 3.5 ಟನ್ 4 ಟನ್ ಬೀಜ ನಾವ ಅಡವ್ಯಾಗ ಹಾಕ್ತಿದ್ವಿ.
ಎಷ್ಟ್ ಬೀಜ ಹೆಚ್ಚ್ ಹಾಕ್ತಿವೋ ಅಷ್ಟು ಉತ್ಪಾದನೆ ಚಲೋ ಬರ್ತೈತಿ ಇದೊಂದ್ ತಲ್ಯಾಗ. ಇದು ವಿಚಾರ ಮಾಡಿ ಇವ್ರು ಹೇಳ್ತಿದ್ರು 3 ಫುಟಿಂದ ನೀವೇನ್ ಗಣಕಿ ಮಾಡಾಕ್ ಹದಿರಿ ಅದ್ ಮಾಡಬೇಡ್ರಿ, ಒಂದ ಕಣ್ಣಿಂದ ಗಣಕಿ ಮಾಡ್ರಿ, ಬೀಜ ತಯಾರ್ ಮಾಡ್ರಿ, ಮತ್ತ ಔಷಧದಾಗ ಮುನಿಸಿ ಹಚ್ಚುತ್ನ್ಯಾಗ 1.25 ಫೂಟ್ ಅಥವಾ 1.5 ಫೂಟ್ ಮ್ಯಾಗ ಹಚ್ರಿ. 1.25 ಫೂಟ್ ಅಥವಾ 1.5 ಫೂಟ್ ಮ್ಯಾಗ ಇದು ಬೀಜ ಹಚ್ರಿ. ಉಳ್ಕೆದೆಲ್ಲ ಅವ್ರ ಚಾರ್ಟ್ ಒಂದ್ ತಯಾರು ಮಾಡಿ ಕೊಟ್ಟಿದ್ರು, ಆ ಪ್ರಕಾರ ಎಲ್ಲ ಅದಕ್ ಕೊಡ್ರಿ ಅಂದ್ರ ಅವ್ರೇಜ್ ನಿಮಗ ಚಂದ ಬರ್ತೈತಿ ಅಂತ ಹೇಳ್ತಿದ್ರು. ವಿಚಾರ ಮಾಡಿ ನಾವು ಹಂಗ ಮಾಡಿದೆವು, ಒಂದ್ ಕಣ್ಣಿಂದ ಗಣಕಿ ಮಾಡಿದೆವು. ಖರೆ ಹಚ್ಚು ಟೈಮ್ದಾಗ 1.5 ಫೂಟ್ ಮ್ಯಾಗ ಹಚ್ಚೋದ ಗಣಕಿ ನನ್ ದಾಡಸ್ ಆಗ್ಲಿಲ್ಲ. 4 ಇಂಚ್ 5 ಇಂಚ್ ಅಷ್ಟ ಅಂತರ ಇತ್ತ ನಾ ಇವೆಲ್ಲ ಬೀಜ ಹಚ್ಚಿನಿ. ಆ ಟೈಮ್ದಾಗ ವೆರೈಟಿ ಇತ್ತು 8011 80 ಮರಾಠಿದಾಗ ಆತರು 8011 ಹಿಂಗೇನ್ರಿ ಕನ್ನಡದಾಗ ಇರ್ಬೇಕು. 8011 ವೆರೈಟಿ ಇತ್ತು. ಕರ್ನಾಟಕದಾಗಿದ್ದ ನಮ್ ಕಡೆ ಇದು ವೆರೈಟಿ ಬಂದಿತ್ತು. ಈ ವೆರೈಟಿದ ಅವರೇಜ್ ನಂಗ ಆ ಟೈಮ್ದಾಗ 86 ಟನ್ ಪ್ರತಿ ಎಕರೆ ಇಷ್ಟು ಬಂತು. ಇದ್ರಾಗ ಬದಲಾವಣೆ ಏನಿತ್ತು, 2.5 ಫೂಟ್ ಸಾಲ 3.25 ಫೂಟ್ ತೆಗ್ದಿತ್ತು. 3 ಗಣಕಿ ಡಬಲ್ ಹಚ್ಚೋದು ಬಂದ್ ಮಾಡಿ ಒಂದ್ ಕಣ್ಣಿಂದ ಗಣಕಿ ತಯಾರು ಮಾಡಿ 4-5 ಇಂಚ್ ಮ್ಯಾಗ ಅದ ಹಚ್ಚಿತ್ತು. ಉಳ್ಕೆದೆಲ್ಲ ರಾಸಾಯನಿಕ ಖತ ಆದಿದೆಲ್ಲ ಅವ್ರ ಏನ್ ಹೇಳಿದ್ರು ಆ ಪ್ರಕಾರ ಎಲ್ಲ ಕೊಟ್ಟಿತ್ತು. ಅದಕ್ಕ ಇಷ್ಟು ಬದಲಾವಣೆ ಮಾಡಿ ನಂಗ ಅವರೇಜ 45ದಿಂದ 86 ಟನ್ ತಕ ನಾ ಹೋಗಿನಿ. ಅಂದ್ರೆ ಆಲ್ಮೋಸ್ಟ್ ಡಬಲ್ ಮತ್ತು ಉತ್ಪಾದನೆ ಆಯ್ತು. 20 ಟನ್ದಿಂದ 45 ಟನ್, 45 ಟನ್ದಿಂದ 86 ಟನ್, ಹಿಂಗೆ ಅವರೇಜ್ ಡಬಲ್ ಹಾಕೋತ್ ಹೋಯ್ತು. ವಿಚಾರ ಮಾಡಿದ್ರ ಜರ ಎಲ್ಲಾ ಎಲ್ಲೆಲ್ಲಿ ಚಂದ ಕೆಲಸ ನಡೆದೈತಿ ಅದನ್ನ ತಗೊಂಡ ನಾವು ಜರ್ಕರ್ತ ನಮ್ ಕಡೆ ಆತರದ್ದು ಉಪಯೋಗ ಮಾಡಿದ್ರೆ ಉತ್ಪಾದನಾ ಬಹಳಷ್ಟು ಚಂದ ಬರ್ತೈತಿ. ಇದು ವಿಚಾರ ನಂಗೆ ಅಂದಾಗ ಬಂತ. 86 ಟನ್ ಅವರೇಜ್ ಬಂದಿತ್ತು. ಅದ್ರಾಗ ನಮ್ಮ ಒಂದು ಎಲ್ಲಾ ಫ್ರೆಂಡ್ ಸರ್ಕಲ್ದಾಗ ವಿಚಾರ ಆಯ್ತು, ಮತ್ತಿಷ್ಟ ಅದಕ್ಕ ಜೋರ್ ಮಾಡ್ತಿದ್ರ ಇನ್ನ 14 ಟನ್ ಜರ್ಕರ್ತ ಕಬ್ಬಿನ ಉತ್ಪಾದನೆ ಹೆಚ್ಚು ಬರ್ತಿದ್ರ 100 ಟನ್ ಕಬ್ಬು ಬರಕ್ ಸಾಧ್ಯ ಇತ್ತು. 100 ಟನ್. ಎಲ್ಲರೂ ಇದೇ ಹೇಳಕತ್ರು, ದಾದಾ ಈಗ ಮತ್ತ ಕಬ್ಬ ನಾವು ಹೊಸದೇನ್ ನಾವು ಕಬ್ಬು ಹಚ್ತೇವು ಆ ಟೈಮ್ದಾಗ ವಿಚಾರ ಮಾಡೋನು. ಮತ್ತೆ ಇನ್ನ 14 ಟನ್ ಕಬ್ಬು ಹೆಂಗ್ ಹೆಚ್ಚು ಬರ್ತೈತಿ, ಇತರ ಸಲುವಾಗಿ ಏನೇನ್ ಮತ್ತ ರಾಸಾಯನಿಕ ಗೊಬ್ಬರ ಹೆಚ್ಚು ಕೊಡೋದೈತಿ ಅದ್ರ ಮ್ಯಾಗ ವಿಚಾರ ಮಾಡಿ ಶಾಸ್ತ್ರಜ್ಞಗಳು ಭೇಟಿ ಆಗೋದ, ಸೈಂಟಿಸ್ಟ್ ಮಂದಿಗೆ ಭೇಟಿಯಾಗಿ ಇನ್ನ 14 ಟನ್ ಉತ್ಪಾದನೆ ಹೆಚ್ಚು ಬರಬೇಕು. ಈ ಸಲುವಾಗಿ ಯಾವ್ದು ರಾಸಾಯನಿಕತೆ ಎಷ್ಟು ಕೊಡಬೇಕು ಇದ ಮಾಹಿತಿ ತಗೊಳ್ಳೋನು. ಹಿಂಗ ಒಂದು ವಿಚಾರ ಆತು. ಆ ಟೈಮ್ದಾಗ 100 ಟನ್ ಅದ ವಿಚಾರ ಶುರು ಆತು. ಇದ 1994ದಾಗ ಶುರು ಆಯ್ತು. 1994, 95, 96 ದಾಗ ಸಾರ್ಕೆ ಒಂದ ವಿಚಾರ ಇತ್ತು, 100 ಟನ್ ಕಬ್ಬ್ ಬರ್ಬೇಕು. ಈಗ 86 ಟನ್ ಅವರೇಜ್ ನಮಗ್ ಸಿಕ್ಕೇತಿ. ಇನ್ನ 14 ಟನ್ ಜರ್ಕರ್ತ ಅವರೇಜ್ ಹೆಚ್ಚು ಬಂದ್ರ 100 ಟನ್ ಕಬ್ಬು ಬಂದ ಬರ್ತೈತಿ. ಇದ್ ವಿಚಾರ ಸಾರ್ಕೆ ತೆಲಕ್ ಹೋಗ್ತು. ಯಾವ್ದು ಸೈಂಟಿಸ್ಟ್ ಭೇಟಿ ಆದ್ರೆ, ಯಾವ್ದು ಶಾಸ್ತ್ರಜ್ಞ ಮಂದಿ ಭೇಟಿ ಆದ್ರ ಅವ್ರಿಗೆ ಒಂದ ವಿಚಾರ ನಾವು ಕೇಳ್ತಿದ್ವಿ, ನಮಗ 100 ಟನ್ ಕಬ್ಬ ಬೆಳೆಸೋದೈತಿ, 100 ಟನ್ ಕಬ್ಬ ನಮಗ ಸಿಗಾಕಬೇಕು. ಈ ಸಲುವಾಗಿ ನಮಗ ಏನ್ ಮಾಡಾಕಬೇಕು, ರಾಸಾಯನಿಕ ಖತ ಎಷ್ಟು ಕೊಡಾಕಬೇಕು, ಯಾವ್ದು ಕೊಡಾಕಬೇಕು, ಮತ್ತೆ ಯಾವಾಗ ಕೊಡಾಕಬೇಕು, ಹೆಂಗ ಕೊಡಾಕಬೇಕು, ಈ ತರದ ವಿಚಾರ ಸಾರ್ಕೆ ನಾ ಅವ್ರಿಗೆ ಕೇಳ್ತಿದ್ವಿ. 95ದಾಗ ಒಂದು ಸೈಂಟಿಸ್ಟ್ ಮೀಟಿಂಗ್ ಇತ್ತು. ಅದ್ರಾಗ ಹೋಗಿ ಕೂತೀವಿ 4-5 ಮಂದಿ ನಾವು ಫ್ರೆಂಡ್ ಇದ್ದು. ಮತ್ತ ಅದ ವಿಚಾರ ನಮ್ ಕಡೆ ಶುರು ಆತು ಕಿ ನಾವು ಏನ್ ಮಾಡಿದ್ರ ನಮಗ 100 ಟನ್ ಉತ್ಪಾದನೆ ಬರಬಹುದು. ಇದ್ ವಿಚಾರ ಮಾಡೋತ್ನ್ಯಾಗ ಸರ್ಗಳಿಗೆ ನಾವು ಒಂದು ಮಾತು ಕೇಳ್ತೀವಿ, ಸರ್ ನಂಗ 100 ಟನ್ ಕಬ್ಬು ಬರ್ಬೇಕು, ಇತರ ಸಲುವಾಗಿ ಯಾವ್ದ ರಾಸಾಯನಿಕ ಖತ ಎಷ್ಟು ಪ್ರಮಾಣದಾಗ ಮತ್ತೆ ಯಾವಾಗ ಕೊಡ್ಬೇಕು, ಹೆಂಗ್ ಕೊಡ್ಬೇಕು ಅದ್ ಹೇಳ್ರಿ. ಯಾವ್ದು ಪರಿಸ್ಥಿತಿದಾಗ ನಂಗ 100 ಟನ್ ಕಬ್ಬು ಬರಾಕಬೇಕು. ಸರ್ಗಳಿಗೆಲ್ಲ ನಂದು ಕೇಳಿ ನಗ್ತಿದ್ರು. ಮತ್ತ ಅವರು ಅದ ಟೈಮ್ದಾಗ ಹೇಳಿದ್ರು ಕಿ ದಾದಾ 100 ಟನ್ ಕಬ್ಬು ಬರೋದ್ ನೀವು ವಿಚಾರ ಮಾಡ್ತೀರಿ, ಬಹಳ ಚಂದ ಇದೆ, ನಮಗ ಅವ್ರ ಅಭಿನಂದನೆಗಳೇ ಅಂತ ಹೇಳಿದ್ರು. ಯಾಕಂದ್ರೆ ನೀವು ಈಗ 86 ಟನ್ ಕಬ್ಬ ತೆಗದ್ದೀರಿ, ಈಗ 100 ಟನ್ ಕಬ್ಬ ತೆಗದ್ ನಿಮ್ಮದು ವಿಚಾರ ಐತಿ, ಬಹಳ ಚಲೋ.
ಖರೆ 100 ಟನ್ ಕಬ್ಬ ತೆಗಿಯೋ ಸಲುವಾಗಿ ನುಸ್ತ ರಾಸಾಯನಿಕ ಖತ ಕೊಟ್ಟ ಇದು ಕಬ್ಬ ಬರಂಗಿಲ್ಲ. ಅದರ ಜೊತೆಲೆ ಮತ್ತೊಂದು 4-5 ಪಾಯಿಂಟ್ ನಾವು ಹೇಳ್ತೀವಿ, ಆದ ಪೈಲ ನೀವು ತಿಳ್ಕೊರಿ. ಅದರ ನಂತರ ನೀವು ಕಬ್ಬ ಹಚ್ಚೋದ, ರಾಸಾಯನಿಕ ಖತ ಎಷ್ಟು ಕೊಡೋದ, ಈ ತರದ್ದು ವಿಚಾರ ನಾವು ಮಾಡೋನು. ಹಂಗ ವಿಚಾರ ಮಾಡಿದ್ರೆ ಆಯ್ತ ಬೇಕಾದ್ರೆ ನೀವು 100 ಟನ್ ತನಕ ಹೋಗಾಕ್ ಸಾಧ್ಯ ಇದೆ. ನಾ ಸರ್ಗಳಿಗೆ ಇದ್ದೇ ಹೇಳ್ತೀನಿ, ಸರ್ ನಾ 86 ಟನ್ ಕಬ್ಬ ನನ್ ಕಡೆ ಹೊಂಟೈತಿ, ಕಬ್ಬದಾಗಿಂದ ಈಗ ನಂಗ ಎಲ್ಲಾ ತಿಳಿತೈತಿ, ನೀವೇನ್ ಹೇಳಕ್ ಹೋಗ್ಬೇಡ್ರಿ, ನುಸ್ತ ರಾಸಾಯನಿಕ ಖತ ಎಷ್ಟು ಕೊಡೋದ ಅಷ್ಟೇ ಹೇಳ್ರಿ. ಖರೆ ಅಂದ್ರ ಕಬ್ಬದಾಗ ಏನು ಗೊತ್ತಿಲ್ಲ ಆಗಿತ್ತ, ಇದ್ ನಂತರ ನಂಗೆ ತಿಳಿತು. ನಂಗೆ ಸುಮ್ಮನೆ ನಂಗ ಹಿಂಗ ಅನಿಸಿತು ಕಿ ಕಬ್ಬದಾಗ ನಂಗೆ ಎಲ್ಲಾ ಗೊತ್ತಿತ್ತು. ಖರೆ ಯಾವಾಗ ಶಾಸ್ತ್ರಜ್ಞಗಳು ಎಲ್ಲಾ ನಂಗೆ ಮಾಹಿತಿ ಹೇಳಿದ್ರು ಅವಾಗ ತಿಳಿತು ಕಿ ನಂಗ ಕಬ್ಬದಾಗ ಏನೂ ಮಾಹಿತಿ ಇಲ್ಲ. ಖರೆ ಅಂದ್ರೆ ಈಗ ನಂಗೆ ಮಾಹಿತಿ ತಿಳಿಯಕ್ ಶುರು ಆಯ್ತು. ಅವ್ರ ಜೊತೆಲೆ ಯಾವಾಗ ಡಿಸ್ಕಷನ್ ಶುರು ಆಯ್ತು ಆ ಟೈಮ್ದಾಗ ಒಂದು 5 ಪಾಯಿಂಟ್ ಅವ್ರು ನಂಗೆ ಹೇಳಿದ್ದಾರೆ. ಆ 5 ಪಾಯಿಂಟ್ ಮ್ಯಾಗ 96-97ದಾಗ 97-98ದಾಗ पहिला ಪ್ರಯೋಗ 100 ಟನ್ ಅಂದ ನಾವು ಮಾಡಿದೆವು. ಫಸ್ಟ್ ಪ್ರಯೋಗ, ಫಸ್ಟ್ ಎಕ್ಸ್ಪೆರಿಮೆಂಟ್. ಇದ್ರಾಗ 86-032 86-032 ವೆರೈಟಿ ನುಕ್ತಾಸ್ ರಿಲೀಸ್ ಆಗಿತ್ತು. 1986 ದಾಗ ಇದು ರಿಲೀಸ್ ಆಗಿತ್ತು. ಅದ ವೆರೈಟಿ ಹಚ್ಚಿ 100 ಟನ್ ಅದ ಪ್ರಯೋಗ ಮಾಡಿತ್ತು. 5 ಎಕರೆದಾಗಿದ್ ಪ್ರಯೋಗ ನಡೀತು. ಮತ್ತೆ ಇದಕ್ಕೆ ಎಲ್ಲಾ 5 ಎಕರೆಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್, ಜೈನ್ ಇರಿಗೇಷನ್ ನಾವು ಕುಣಿಸಿದ್ವಿ. ಡ್ರಿಪ್ ಲೇ ಎಲ್ಲಾ ನೀರ್ ಕೊಟ್ಟಿತ್ತು. ಅವ್ರು ಏನ್ ಸರ್ಗಳು ಹೇಳ್ತಿದ್ರು ಅದು ಎಲ್ಲಾ ಕರೆಕ್ಟ್ ಅದಕ್ಕೆಲ್ಲ ಮಾಡಿದ್ವಿ. 18 ತಿಂಗಳೇ ಕಬ್ಬು ಹೋತು. 17 ತಿಂಗಳ 18 ತಿಂಗಳು ಹೇಳ್ರಿ, 18 ತಿಂಗಳೇ ಕಬ್ಬು ಫ್ಯಾಕ್ಟ್ರಿಗೆ ಹೋಯ್ತು. ಈ ಟೈಮ್ದಾಗ 98.5 ಟನ್ ಇಷ್ಟ ಅವರೇಜ್ ನಂಗೆ ಸಿಕ್ಕಿತ್ತು. ಅಂದ್ರೆ 1.5 ಟನ್ ಅಷ್ಟೇ ಕಬ್ಬು ಕಡಿಮೆ ಬಿತ್ತು, ಇಲ್ಲಾಂದ್ರೆ 100 ಟನ್ ಕಬ್ಬು ಬಂದಿತ್ತು. ನಾವು ಅದಕ್ಕೆ 100 ಟನ್ ಆತೇವೆ. 100 ಟನ್ ನಮಗ ಕಬ್ಬು ಸಿಕ್ಕಿತ್ತು. ಫಸ್ಟ್ ಎಕ್ಸ್ಪೆರಿಮೆಂಟ್ ದಾಗ ನಮಗ 100 ಟನ್ ಕಬ್ಬು ಸಿಕ್ಕಿತ್ತು, 100 ಟನ್ ಕಬ್ಬು ಸಿಕ್ಕಿತ್ತು. ಅದ್ 5 ಪಾಯಿಂಟ್ ಅವ್ರೇನ್ ಹೇಳಿದ್ರಲ್ಲ ಅದ್ರ ಮ್ಯಾಗ ಇದೆಲ್ಲ ನಡೆದಿತ್ತು. ಆ ಟೈಮ್ದ ಹಿಡದ ಇನ್ನಾತಕ ಈ ವರ್ಷ ಇನ್ನಾತಕ ಇದ ಪಾಯಿಂಟ್ 5 ಪಾಯಿಂಟ್ ಮ್ಯಾಗ ನಾವು ಕೆಲಸ ಮಾಡ್ತೀವಿ. ಇದ 5 ಪಾಯಿಂಟ್ ಮ್ಯಾಗ ನಮ್ಮದ ಕಬ್ಬಿಂದ ಅವರೇಜ್ ಬಹಳಷ್ಟು ಚಂದ ಬರ್ತೈತಿ. ಪ್ರತಿ ವರ್ಷ ಕನಿಷ್ಠ 100 ಟನ್ ಅವರೇಜ್ ಬಂದ ಬರ್ತೈತಿ. 125 ಟನ್ ಪ್ರಯೋಗ ಯಶಸ್ವಿ ಆಯ್ತು. 150 ಟನ್ ಪ್ರಯೋಗ ಯಶಸ್ವಿ ಆಯ್ತು. 200 ಟನ್ ಪ್ರಯೋಗ ಸುದ್ದ ನಾವು ಮಾಡಕ್ ಇದೀವಿ, ಇನ್ನ ಯಶಸ್ವಿ ಆಗಿಲ್ಲ. ಗೈರ್ ಸಮಜ್ ಮಾಡ್ಕೋಬೇಡ್ರಿ. 200 ಟನ್ ಸಿಗ್ಬೇಕಂತ ನಮ್ಮದ ಪ್ರಯತ್ನ ನಡೆದೈತಿ. 2017 ವರ್ಷದಿಂದ 17 ಸಾಲದಿಂದ ನಾವು ಪ್ರಯತ್ನ ಮಾಡಕ್ ಇದೀವಿ. ಇನ್ನ ತಕ 200 ತಕ ನಾವು ಹೋಗಿ ಮುಟ್ಟಿಲ್ಲ. ಖರೆ ಬರೋದ್ 2-3 ವರ್ಷದಾಗ ನಮ್ಮ ಫ್ರೆಂಡ್ ಅಥವಾ ನನ್ ಕಡೆ ನಕ್ಕಿ ನಾವು 200 ಟನ್ ತಕ ಮುಟ್ಟೋದ ಹಿಂಗ ಒಂದ ಪ್ರಯತ್ನ ನಾವು ಮಾಡ್ತಿದ್ವಿ. 2017ದಾಗ 200 ಟನ್ ಪ್ರಯೋಗ ಮಾಡಿದ್ವಿ. ಅವಾಗ 168 ಟನ್ ಇಷ್ಟ ಅವರೇಜ್ ನಮಗ್ ಸಿಕ್ಕಿತ್ತು. 168 ಟನ್ ಭಾರತದಾಗ ಇದು ಹೈಯೆಸ್ಟ್ ಉತ್ಪಾದನೆ ಐತಿ. ಭಾರತದಾಗ ಅಷ್ಟ ಅಲ್ಲ, ಜಗತ್ನ್ಯಾಗ ಒಂದು ಫಾರ್ಮರ ಓಪನ್ ಫೀಲ್ಡ್ ದಾಗ ಕಬ್ಬ ಹಚ್ಚಿ ಇಷ್ಟ ಅವರೇಜ್ ಯಾರ ಕಡೆ ಏನ ಸಿಕ್ಕಿಲ್ಲ. ಇದು ವರ್ಲ್ಡ್ ರೆಕಾರ್ಡ್ ಆಗೈತಿ. ಇದು ಹೆಂಗಾತು? ಇದು 5 ಪಾಯಿಂಟ್ ಮ್ಯಾಗ ನಾವು ಕೆಲಸ ಮಾಡ್ತೇವೆ. ಆ 5 ಪಾಯಿಂಟ್ ದಾಗಿಂದ पहिला 2 ಪಾಯಿಂಟ್ ಇಂದ ಡಿಸ್ಕಷನ್ ನಾವು ಮಾಡೋದೈತಿ. ಅದ್ರಾಗಿಂದ 2 ಪಾಯಿಂಟ್ ಪೈಕಿ पहिला ಪಾಯಿಂಟ್ ಐತಿ ಸಾಯಿಲ್ ಫರ್ಟಿಲಿಟಿ. ಅಂದ್ರ ನಮ್ಮ ಅಡವಿ ಏನೈತಿ, ನಮ್ಮ ಭೂಮಿ ಐತಿ ಏನೈತಿ ಅದ್ರದ ಪೈಲ್ವಾನ್ ಅದಕ್ ಮಾಡಬೇಕು, ಬಹಳ ಚಂದ ಹಂಗ ಅದ್ರದ ತಯಾರಿ ಮಾಡಬೇಕು. ಸೈಂಟಿಸ್ಟ್ ಕಡೆ ನಾ ಹೋಗಿ ಕೊಂಡ್ರೋದ ಮತ್ತ ಅವ್ರ ಕೇಳ್ತಿದ್ನಿ, ರಾಸಾಯನಿಕ ಗೊಬ್ಬರದ ಒಂದು ಚಾರ್ಟ್ ಕೊಡ್ರಿ, ರಾಸಾಯನಿಕ ಗೊಬ್ಬರ 100 ಟನ್ ಸಲುವಾಗಿ ಎಷ್ಟ್ ಹಾಕಬೇಕು ಅಂತ ಹೇಳ್ರಿ. ಅವ್ರು ಹೇಳ್ತಿದ್ರು ಕಿ ರಾಸಾಯನಿಕ ಗೊಬ್ಬರ ಹಾಕಿದ್ರ ಬರ್ತೈತಿ, ಹಿಂಗೇನಿಲ್ಲ. ಖರೆ 100 ಟನ್ ಬರೋದಿದ್ರ 5 ಪಾಯಿಂಟ್ ಮ್ಯಾಗ ನಮಗ್ ಕೆಲಸ ಮಾಡಕ್ ಬೇಕು. ಇವು 5 ಪಾಯಿಂಟ್ ಪೈಲ ತಿಳ್ಕೊರಿ. ಅದ್ರಾಗಿಂದ पहिला ಪಾಯಿಂಟ್ ಐತಿ ಸಾಯಿಲ್ ಫರ್ಟಿಲಿಟಿ. ಅವ್ರು ಹೇಳ್ತಿದ್ರು ಇದು ನಿಮಗ ತಿಳಿದ್ರ ಆಯ್ತು ಮುಂದೆ ನಾವು ಹೋಗೋಣ, ನುಸ್ತ ರಾಸಾಯನಿಕ ಖತ ಕೊಟ್ಟೇನ ಆಗಂಗಿಲ್ಲ. ನಾ ಹೇಳ್ತೀನಿ ನಂಗ ರಾಸಾಯನಿಕ ಖತದ ಚಾರ್ಟ್ ಕೊಡ್ರಿ, ಉಳ್ಕಿದೇನ್ ಹೇಳ್ಬೇಡ್ರಿ. ಅವ್ರು ಆಗ್ರಹ ಮಾಡಿ पहिला ಪಾಯಿಂಟ್ ನಂಗೆ ಹೇಳಿದ್ರು.
ರಾಸಾಯನಿಕ ಗೊಬ್ಬರನ ಅಂತೀನಿ. ಅವ್ರು ಹೇಳಿದ್ರು ನುಸ್ತಾ ರಾಸಾಯನಿಕ ಗೊಬ್ಬರ ನೀವೇನ್ ಅನ್ನಕ್ ಹದ್ದೀರಿ, ಈಗ ನೀವು ರಾಸಾಯನಿಕ ಗೊಬ್ಬರ ಭೂಮಿದಾಗ ಹಾಕ್ತೀರಿ, ಒಗಿತೀರಿ, ಹಿಂಬಾಲೆ ನೀರ್ ಬಿಡ್ತೀರಿ, ನೀರ್ ಬಿಟ್ಟಿದ ನಂತರ ಇದು ರಾಸಾಯನಿಕ ಗೊಬ್ಬರ ಆತರ ಕರಗತೈತಿ, ಮಿಕ್ಸ್ ಆಗ್ತೈತಿ ನೀರಾಗ. ಖರೆ ನೀರಾಗ ಮಿಕ್ಸ್ ಆದ ನಂತರ ಅದು ಯಾವ ಸ್ಥಿತಿದಾಗ ಇರ್ತೈತಿ, ಆ ಸ್ಥಿತಿದಾಗ ಕಬ್ಬಿಗೆ ಇದ ಕಥ ತಿನ್ನಾಕ್ ಬರಂಗಿಲ್ಲ, ಅಪ್ಟೇಕ್ ಆಗಂಗಿಲ್ಲ. ಇತರ ಮ್ಯಾಗ ಭೂಮಿದಾಗ ಪ್ರಕ್ರಿಯೆ ಆಗತೈತಿ. ಪ್ರಕ್ರಿಯೆ ಆದ ನಂತರ ಕಬ್ಬಿಗೆ ಯಾವ ಸ್ಥಿತಿದಾಗ ತಿನ್ನಾಕ ಬೇಕು ಆ ಸ್ಥಿತಿದಾಗ ಆ ತರದ ಬದಲಾವಣೆ ಆಗ್ತೈತಿ. ಅದರ ನಂತರ ಇದ ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ. ನಂಗೇನ್ ತಿಳಿಲಿಲ್ಲ. ನಾ ಸರ್ಗಳಿಗೆ ಹೆಣ್ಣೆ ಸರ್ ಇದೆಲ್ಲ ತಲಿ ಮ್ಯಾಗಿಂದ ಹೊಂಟೈತಿ, ತಿಳಿಬೇಕು ಹಿಂಗಿತ್ತದ ಯಾಡ್ರಿ ಹೇಳ್ರಿ. ಅವ್ರ ಅಂದ್ರು ಇಷ್ಟ ಧ್ಯಾನದಾಗಿಡ್ರಿ, ರಾಸಾಯನಿಕ ಗೊಬ್ಬರ ನಾವು ಭೂಮಿದಾಗ ಕೊಡ್ತೇವು, ಹಿಂಬಾಲೆ ನೀರು ಬಿಡ್ತೇವು, ನೀರಾಗಿ ಇದು ಕರಗತೈತಿ, ಮಿಕ್ಸ್ ಆಗ್ತೈತಿ. ಖರೆ ಯಾವ ಸ್ಥಿತಿದಾಗ ಐತಿ ಆ ಸ್ಥಿತಿದಾಗ ಅದಕ್ಕ ತಿನ್ನಾಕ ಬರಂಗಿಲ್ಲ, ಕಬ್ಬಿಗೆ ತಿನ್ನಾಕ ಬರಂಗಿಲ್ಲ. ಅದಕ್ಕ ಫಿಕ್ಸ್ ಫಾರ್ಮ್ ಅಥವಾ ಸ್ಥಿರ ಸ್ಥಿತಿ ಆತಾರು. ಇತರ ಮ್ಯಾಗ ಭೂಮಿದಾಗ ಪ್ರಕ್ರಿಯೆ ಆಗ್ತೈತಿ. ಪ್ರಕ್ರಿಯೆ ಆದ ನಂತರ ಕಬ್ಬಿಗೆ ಯಾವ ಸ್ಥಿತಿದಾಗ ತಿನ್ನಾಕ್ ಬರ್ತೈತಿ ಅದ್ರಾಗ ಇತರದ ಬದಲಾವಣೆ ಆಗ್ತೈತಿ. ಅದರ ನಂತರ ಈ ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ. ಇದಕ್ಕ ಅವೈಲೇಬಲ್ ಫಾರ್ಮ್ ಆತಾರು ಅಥವಾ ಉಪಲಬ್ಧ ಸ್ಥಿತಿ ಆತಾರು. ಅಂದ್ರೂ ನಂಗೇನ್ ತಿಳಿಲಿಲ್ಲ. ಸರ್ಗೆ ಹೇಳಿದ ಸರ್ ಇನ್ನ ಬಿ ನಂಗೇನ್ ತಿಳಿಲಿಲ್ಲ. ಸರ್ ಹೇಳಿದ್ರು ನಿಮಗೆ ತಿಳಿಯೋ ಅಂತದ್ ನಾ ಹೇಳ್ತೇನೆ, ತಿಳ್ಕೊರಿ ಸ್ವಲ್ಪ. ಒಂದು ಉದಾಹರಣೆ ಅವ್ರು ಕೊಟ್ಟಿದ್ರು. ನಾವ ರೊಟ್ಟಿ ತಿಂತೇವ್, ರೊಟ್ಟಿ ತಿನ್ನೋ ಸಲುವಾಗಿ ಮನ್ಯಾಗ ನಮ್ ಕಡೆ ಜ್ವಾಳ ತಂದ್ ಇಟ್ಟಿರ್ತೀವಿ. ಜ್ವಾಳದ 2, 3, 4, 5 ಚೀಲ ನಮ್ ಕಡೆ ಜ್ವಾಳ ಮನ್ಯಾಗ ಇರ್ತೈತಿ. ಹಸು ಹತ್ತಿದ ನಂತರ ಮನ್ಯಾಗ ಬಂದ ನಂತರ ಜ್ವಾಳದ ಚೀಲದ ಬಾಯಿ ಬಿಟ್ಟ ಅದ್ರಾಗಿಂದ ಜ್ವಾಳ ಒಂದ ಇದ್ರಾಗ ಕೈಯಾಗ ತಗೊಂಡ ನಾವು ತಿಂತೇವನ? ತಿನ್ನಂಗಿಲ್ಲ. ಖರೆ ಅಂದ್ರೆ ಜ್ವಾಳ ತಿನ್ನೋ ಸಲುವಾಗಿ ನಮ್ ಕಡೆ ಮನ್ಯಾಗ ಇರ್ತೈತಿ, ಗೋಧಿ ತಿನ್ನೋ ಸಲುವಾಗಿ ಮನ್ಯಾಗ ಇರ್ತೈತಿ. ತಿನ್ನೋ ಸಲುವಾಗಿ ಇದ್ದ ಜ್ವಾಳ ಅಥವಾ ಗೋಧಿ ಹಸು ನಮಗ್ ಹತ್ತಿದ ನಂತರ ಅದ್ರಾಗಿಂದ ಸ್ವಲ್ಪ ಕೈಯಾಗ ತಗೊಂಡ ನಾವು ತಿಂತೇವನ? ತಿನ್ನಂಗಿಲ್ಲ. ಯಾಕೆ ತಿನ್ನಂಗಿಲ್ಲ? ತಿನ್ನೋದು ಇದು ವಸ್ತು ಐತಲ್ಲ, ತಿನ್ನೋ ಸಲುವಾಗಿ ಜ್ವಾಳ ಮನ್ಯಾಗ ಬಂದೈತಿ, ತಿನ್ನೋ ಸಲುವಾಗಿ ಗೋಧಿ ನಮ್ ಮನ್ಯಾಗ ಐತಿ. ಆಯ್ತು, ಹಸು ಹತ್ತಿದ ನಂತರ ತಿನ್ನೋದು ವಸ್ತು ಐತಿ, ನಾವು ಹಂಗ ಯಾಕೆ ತಿನ್ನಂಗಿಲ್ಲ? ಇಲ್ಲ, ತಿನ್ನಂಗಿಲ್ಲ. ಇತರ ಮ್ಯಾಗ ನಮ್ ಮನ್ಯಾಗ ಪ್ರಕ್ರಿಯೆ ಆಗ್ತೈತಿ. ಜ್ವಾಳದ ಹಿಟ್ಟು ಆಗ್ತೈತಿ, ಹಿಟ್ಟದಾಗ ನೀರ್ ಹಾಕ್ತಾರು, ಆ ತರದ ರೊಟ್ಟಿ ಆಕಾರ ಮಾಡ್ತಾರು ಥಪಾಸಿ. ಗರಂ ತವಾದ ಮ್ಯಾಗ ಹಾಕಿದ ನಂತರ ಆ ತರದ ರೊಟ್ಟಿ ತಯಾರಾಗ್ತೈತಿ. ಅದ್ ರೊಟ್ಟಿ ನಮಗ ತಿನ್ನಾಕ್ ಬರ್ತೈತಿ. ಜ್ವಾಳ ತಿನ್ನೋದೈತಿ, ಖರೆ ಆ ಸ್ಥಿತಿದಾಗ ನಮಗ್ ತಿನ್ನಾಕ್ ಬರಂಗಿಲ್ಲ. ಅದ್ರ ಮ್ಯಾಗ ಪ್ರಕ್ರಿಯೆ ಮಾಡಿ ರೊಟ್ಟಿ ತಯಾರಾಗ್ತೈತಿ, ಅವಾಗ ರೊಟ್ಟಿ ನಾವು ತಿಂತೇವ್. ಗೋಧಿ ಹಂಗ ನಮಗ್ ತಿನ್ನಾಕ್ ಬರಂಗಿಲ್ಲ. ಗೋಧಿ ಮ್ಯಾಗ ಮನ್ಯಾಗ ಪ್ರಕ್ರಿಯೆ ಆಗ್ತೈತಿ, ಆ ತರದ ಚಪಾತಿ ಹೋಳ್ಗಿ ಏನ್ ಹಾಕ್ತಿರಿ ನೀವು ಆ ತಯಾರಾಗ್ತೈತಿ, ಆದ ನಮಗ ತಿನ್ನಾಕ್ ಬರ್ತೈತಿ. ಈ ಜ್ವಾಳದಿಂದ ರೊಟ್ಟಿ ಮಾಡಾಗ ಮನ್ಯಾಗ ಯಾರ್ರಿ ಇರಾಕ್ಬೇಕು ನೋಡ್ರಿ. ಜ್ವಾಳದಿಂದ ರೊಟ್ಟಿ ತಯಾರಾಗೋ ಸಲುವಾಗಿ ಮನ್ಯಾಗ ಯಾರೇ ಬೇಕು. ನಮ್ಮ ಅವ್ವ ಇರ್ತಾರೋ, ನಮ್ಮ ಮಂಡಳಿ ಇರ್ತಾರೋ, ನಮ್ಮ ತಂಗಿ ಇರ್ತಾರೋ, ಅಕ್ಕ ಇರ್ತಾರೋ, ಯಾರೇ ಅದ್ರ ಮ್ಯಾಗ ಅಡ್ಗಿ ಮಾಡೋದ್ ಕೆಲಸ ಮಾಡ್ತಾರ. ಅಡ್ಗಿ ಮಾಡೋರ್ ಆತರ ಹಿಂಗ್ ಮಾಡೋದು ನಾವು. ಯಾರೇ ಅಡ್ಗಿ ಮಾಡೋರ ಅಲ್ಲಿ ಬೇಕು ಅಂದ್ರೆ ಜ್ವಾಳದ ರೊಟ್ಟಿ ಆಗ್ತೈತಿ, ರೊಟ್ಟಿ ನಮಗ್ ತಿನ್ನಾಕ್ ಬರ್ತೈತಿ. ಆ ಅಡ್ಗಿ ಮಾಡೋ ಮನುಷ್ಯ ಬಹಳ ಮಹತ್ವದಿದೆ. ಅವ್ ಬಹಳ ಮಹತ್ವದ. ಅವ್ ಸರ್ಕಾರತ ಅಲ್ಲಿ ಇಲ್ಲ ಅಂದ್ರ ಜ್ವಾಳದ 4-5 ಚೀಲ ಇದಾವ, 10 ಚೀಲ ಇದಾವ, ಖರೆ ನಮ್ಗೆ ಹೊಟ್ಟಿ ತುಂಬ್ತೈತೇನ? ತಿನ್ನಂಗಿಲ್ಲ. ಅಡ್ಗಿ ಮಾಡೋರು ಯಾರಿದ್ರ ಜ್ವಾಳದ ರೊಟ್ಟಿ ತಯಾರಾಗ್ತೈತಿ, ರೊಟ್ಟಿ ನಮಗ ತಿನ್ನಾಕ್ ಬರ್ತೈತಿ, ಹೊಟ್ಟಿ ತುಂಬ್ತೈತಿ. ಅಂದ್ರ ಅಡ್ಗಿ ಮಾಡೋ ಮನುಷ್ಯ ಬಹಳ ಮಹತ್ವದಿದೆ. ಭೂಮಿದಾಗ ನಾವೇನ್ ರಾಸಾಯನಿಕ ಗೊಬ್ಬರ ಕೊಡ್ತೀವೋ ಅದ ಜ್ವಾಳಗತ್ಲೆ ಕಬ್ಬಿನ ಸಲುವಾಗಿ ಇರ್ತೈತಿ. ಕಬ್ಬಿಗೆ ಅದ್ ತಿನ್ನಾಕ್ ಬರಂಗಿಲ್ಲ. ತಿನ್ನೋದು ವಸ್ತು ಇದ್ ಖರೆ ಅದಕ್ಕೆ ತಿನ್ನಾಕ್ ಬರಂಗಿಲ್ಲ. ಆ ರಾಸಾಯನಿಕ ಗೊಬ್ಬರ ಮ್ಯಾಗ ಅಡ್ಗಿ ಯಾರೇ ಮಾಡ್ತಾರ, ಪ್ರಕ್ರಿಯೆ ಯಾರೇ ಅಡವಿದಾಗ ಮಾಡ್ತಾರೋ, ಭೂಮಿದಾಗ ಮಾಡಕ್ ಬೇಕು. ಅದರ ನಂತರ ಕಬ್ಬಿಗೆ ತಿನ್ನಾಕ್ ಬೇಕಂತದ ಆ ತರದ ಬದಲಾವಣೆ ಆಗ್ತೈತಿ. ಅಂದ್ರ ಜ್ವಾಳದ ರೊಟ್ಟಿ ಹೆಂಗ ಆಗ್ತೈತಿ ಹಂಗ ನಾವು ಈಗೇನ್ ಕೊಡಾಕ್ ಅದೇವಲ್ಲ ಆ ತರದ ರಾಸಾಯನಿಕ ಖತ ಏನ್ ಕೊಡ್ತೇವು ಅದ ಇದಕ್ಕ ತಿನ್ನಾಕ್ ಬರ್ತೈತಿ. ಆ ಪ್ರತಿಯಿಂದ ಆ ತರದ ಬದಲಾವಣೆ ಆಗ್ತೈತಿ. ಆದ ಬದಲಾವಣೆ ಆದ ನಂತರ ಅದಕ್ಕ ತಿನ್ನಾಕ ಬರ್ತೈತಿ. ಅಂದ್ರ
ಇದಕ್ ಒಂದ್ ಬಹಳ ಇದ ಮಹತ್ವದ ಐತಿ. ಏನಂದ್ರ ನಾವ್ ಏನ ಖತ ಕೊಡಾಕ್ ಅದೇವು ಅದ್ರ ಮ್ಯಾಗ ಪ್ರಕ್ರಿಯೆ ಆದ ನಂತರ ಅದ ಇದಾಗ್ತೈತಿ. ಓಕೆ, ಪ್ರಕ್ರಿಯೆ ಮಾಡೋದ ಕೆಲ್ಸ ಬಹಳ ಮಹತ್ವದ. ಈಗ ನಾವ್ ಹೆಂಗ ಮನ್ಯಾಗ ಹೆಂಗ ಒಂದು ಪ್ರಕ್ರಿಯೆ ಮಾಡೋ ಸಲುವಾಗಿ ಅಡ್ಗಿ ಮಾಡೋರ್ ಹೆಂಗೆ ಇರ್ತಾರೋ ಅಲ್ಲಿ ಭೂಮಿದಾಗನು ಅಡ್ಗಿ ಮಾಡೋರ ಯಾರೇ ಇರಾಕಬೇಕು. ಇದ್ ಭೂಮಿದಾಗ ಅಡ್ಗಿ ಮಾಡೋರ ಅಂದ್ರ ಅದು ಬಹಳ ಮಹತ್ವದ ಘಟಕ. ಅದರದ ಹೆಸರು ಐತಿ ಬ್ಯಾಕ್ಟೀರಿಯಾ ಅಥವಾ ಜೀವಾಣು ಹಿಂಗ ಆತಾರ. ಬ್ಯಾಕ್ಟೀರಿಯಾ ಅಥವಾ ಜೀವಾಣು, ಕನ್ನಡದಾಗ ಅದಕ್ಕೆ ಏನಂತಾರ ನೋಡ್ರಿ, ಜೀವಾಣು. ಬ್ಯಾಕ್ಟೀರಿಯಾ ಅಥವಾ ಜೀವಾಣು. ಈ ಜೀವಾಣು ಅಂದ್ರ ಅಡ್ಗಿ ಮಾಡೋರ್ ಹಿಂಗ್ ನಾವು ತಿಳ್ಕೊಳ್ಬೇಕು. ನಾವೇನ್ ರಾಸಾಯನಿಕ ಗೊಬ್ಬರ ಮ್ಯಾಗಿನ್ ಕೊಡ್ತೇವು ಅದ ಕಬ್ಬಿನ ಸಲುವಾಗಿ ತಿನ್ನು ಅಂತದ್ ಮಾಡಿ ಕೊಡೋದ ಕೆಲ್ಸ ಇದು ಬ್ಯಾಕ್ಟೀರಿಯಾ ಮಾಡ್ತಾವ, ಜೀವಾಣು ಮಾಡ್ತಾರ. ನಾವು ಯೂರಿಯಾ ಕೊಡ್ತೀವಿ, ಅದ್ರಾಗ ನೈಟ್ರೋಜನ್ ಇರ್ತೈತಿ, ನೈಟ್ರೋಜನ್ ಅದಕ್ಕೆ ತಿನ್ನುವಂತದ್ ಮಾಡಿ ಕೊಡೋದ ಕೆಲ್ಸ ಅಜೋಟೋ ಬ್ಯಾಕ್ಟೀರಿಯಾ ಇದಾವು ಅದ್ ಮಾಡ್ತಾವು. ನಾವು ಫಾಸ್ಫರಸ್ ಕೊಡ್ತೇವು, ಫಾಸ್ಫರಸ್ ತಿನ್ನುವಂತದ್ ತಯಾರಣೆ ಬದಲಾವಣೆ ಮಾಡಿ ಕೊಡೋದ ಕೆಲ್ಸ ಫಾಸ್ಫರಸ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಮಾಡ್ತಾರು. ನಾವು ಪೊಟ್ಯಾಶ್ ಕೊಡ್ತೇವು, ಪೊಟ್ಯಾಶದ ಬದಲಾವಣೆ ಮಾಡಿ ತಿನ್ನುವಂತದ್ ಮಾಡಿ ಕೊಡೋದ ಕೆಲ್ಸ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಮಾಡ್ತಾರು. ಹಿಂಗ ಜಸ್ಟ್ ಸಲುವಾಗಿ, ಜಿಂಕ್ ಸಲುವಾಗಿ ಒಂದು ಬ್ಯಾಕ್ಟೀರಿಯಾ ಐತಿ, ಸಲ್ಫರ್ ಸಲುವಾಗಿ ಒಂದು ಬ್ಯಾಕ್ಟೀರಿಯಾ. ಅಂದ್ರ ಪ್ರತಿ ಒಂದು ಬ್ಯಾರೆ ಬ್ಯಾರೆ ಅನ್ನದ್ರವ್ಯ ಸಲುವಾಗಿ ಒಂದೊಂದು ಬ್ಯಾಕ್ಟೀರಿಯಾ ಬೇಕು. ಈ ಬ್ಯಾಕ್ಟೀರಿಯಾದ ಒಂದು ಸಮೂಹ ನಮ್ಮ ಭೂಮಿದಾಗ, ನಮ್ಮ ಅಡವಿಯಾಗ ಇರ್ಬೇಕು. ಇದ್ರದ ಸಂಖ್ಯೆ ಬಹಳ ಚಲೋ ಇರ್ಬೇಕು. ನುಷ್ಟೇ ಸಂಖ್ಯೆ ಚಲೋ ಇದ್ರ ನಡೆಯಂಗಿಲ್ಲ. ಅವ ಆಕ್ಟಿವ್ ಇರ್ಬೇಕು, ಕೆಲಸ ಮಾಡೋದು ಅವ್ರ ಕಡೆ ತಾಕತ್ ಇರ್ಬೇಕು, ಕೆಲಸ ಮಾಡ್ಬೇಕು ಅವ್ರ. ಅಂದ್ರ ಇವು ಎಲ್ಲ ನಾವ್ ಕೊಟ್ಟಿದ್ದ ಖತ, ರಾಸಾಯನಿಕ ಗೊಬ್ಬರ ಕಬ್ಬಿಗೆ ತಿನ್ನು ಅಂತದ್ ಕೊಡೋದ್ ಕೆಲಸ ಇವ್ರು ಮಾಡ್ತಾರ. ಅದರ ಸಲುವಾಗಿ ಅವ್ರದ ಸಂಖ್ಯೆ ಚಲೋ ಬೇಕು, ಅವ್ರದ ಕಾರ್ಯಕ್ಷಮತೆ ಚಲೋ ಬೇಕು. ಇವು ಎಲ್ಲ ಜೀವಂತ ಇರ್ತಾವ. ಅಡವ್ಯಾಗ ಹೋದ ಇವು ಬ್ಯಾಕ್ಟೀರಿಯಾ ಎಲ್ಲ ಜೀವಂತ ಇರ್ತಾವು. ಕೆಲಸ ಮಾಡೋ ಟೈಮ್ದಾಗ ಅವ್ರಿಗೆ ಏನ್ ಎನರ್ಜಿ, ಅವ್ರಿಗೆ ಸ್ವಂತ ಜೀವನ ಸಲುವಾಗಿನೂ ಎನರ್ಜಿ ಬೇಕು. ಅವ್ರಿಗೆ ಏನ್ರಿ ತಿನ್ನಾಕ್ಬೇಕು, ಅವ್ರಿಗೆ ಏನ್ ತಿನ್ನಾಕ್ಬೇಕು, ಅವ್ರಿಗೆ ಹೊಟ್ಟಿ ಫುಲ್ ತುಂಬಾಕ್ಬೇಕು. ಅದರ ಸಲುವಾಗಿ ಏನ್ ಬೇಕಾದ ನಾವು ಭೂಮಿಯಾಗ ಕೊಟ್ಟಿದ್ರ ಅವ್ರಿಗೆ ತಿನ್ನಾಕ್ ಬಹಳಷ್ಟು ಸಿಕ್ಕಿದ್ರ ಅವ್ರದ್ದು ಸಂಖ್ಯೆನೂ ಬಹಳಷ್ಟು ಆಗ್ತೈತಿ, ಕಾರ್ಯಕ್ಷಮತೆ ಚಂದ ಆಗ್ತೈತಿ, ನಾವ್ ಕೆಲ್ಸ ಬಹಳ ಚಂದ ಮಾಡ್ತಾರು. ನಾವು ಭೂಮಿದಾಗ ಕೊಟ್ಟಿದ್ರ ರಾಸಾಯನಿಕ ಗೊಬ್ಬರ ಬಹಳಷ್ಟು ಹೆಚ್ಚು ಪ್ರಮಾಣದಾಗ ಕಬ್ಬಿಗೆ ತಯಾರು ಮಾಡಿಕೊಡ್ತಾರೋ. ಕಬ್ಬಿಗೆ ಹೆಚ್ಚು ತಿನ್ನಾಕ್ ಸಿಕ್ತೈತಿ, ಹೆಚ್ಚು ತಿನ್ನಾಕ್ ಸಿಕ್ಕಿದ್ರ ಕಬ್ಬಿಂದ ಅವರೇಜ್ ಬಹಳ ಚಂದ ಬರ್ತೈತಿ. ಧ್ಯಾನದಾಗಿಡ್ರಿ. ಆಯ್ತು, ಈ ಬ್ಯಾಕ್ಟೀರಿಯಾ ಅಥವಾ ಜೀವಾಣುಗೆ ಏನ್ ತಿನ್ನಾಕ್ ಬೇಕಲ್ಲ ಅದು ಕೊಡೋದು ಬಹಳ ಮಹತ್ವ. ಅದಕ್ ತಿನ್ನಾಕ್ ಬೇಕಾದ್ರದ ಹೆಸರು ಐತಿ ಸೇಂದ್ರಿಯ ಕರ್ಬ ಅಥವಾ ಇಂಗ್ರೇಜಿದಾಗ ಆತಾರೋ ಆರ್ಗ್ಯಾನಿಕ್ ಕಾರ್ಬನ್. ಆರ್ಗ್ಯಾನಿಕ್ ಕಾರ್ಬನ್ ಬಹಳಷ್ಟು ಮಹತ್ವ ಐತಿ. ಸೇಂದ್ರಿಯ ಕರ್ಬ ಸುಧೀರ್ ಅವ್ರ ಇದ ಕನ್ನಡದಾಗ ಏನಾತಾರೋ, ಕನ್ನಡದಾಗ ಏನಾತಾರೋ ಸೇಂದ್ರಿಯ ಕರ್ಬ ಸಲುವಾಗಿ ಸಾವಯವ ಸಾವಯವ ಸರ್, ಸಾವಯವ ಸಾವಯವ ಕೃಷಿ ಸರ್, ಸಾವಯವ. ಏನಾದ್ರ ನೋಡ್ರಿ, ನಂಗ ಅಷ್ಟ ಸಾವಯವ ಕನ್ನಡದಾಗ ಸಾವಯವ ಇಂಗಾಲ ಸರ್, ಸಾವಯವ ಇಂಗಾಲ. ಓಕೆ ಓಕೆ. ಇದು ನಮ್ಮ ಭೂಮಿದಾಗ ಹೆಚ್ಚು ಇರ್ಬೇಕು. ಅಂದ್ರನ ಇದು ಕೆಲಸ ಮಾಡೋದ ಜೀವಾಣು ಹೆಚ್ಚು ಕೆಲಸ ಮಾಡ್ತಾವ. ನಮ್ಮ ಭೂಮಿದಾಗ, ನಿಮ್ ಕಡೆ ಭೂಮಿ ಇರ್ಲಿ, ಎಲ್ಲಾ ಕಡೆ ಭೂಮಿದಾಗ 0.5 ಹಿಡದ 0.5 ತಕ್ಕನ ನಮ್ ಕಡೆ ಆರ್ಗ್ಯಾನಿಕ್ ಕಾರ್ಬನ ಅಲ್ಲಿದೆ, ಸೇಂದ್ರಿಯ ಕರ್ಬ ಇದೆ. 0.25 ಅಷ್ಟ ನಮ್ ಕಡೆ ಇದೆ, ಅದಕ್ಕಿಂತ ಹೆಚ್ಚು ಇಲ್ಲ. ನಮ್ ಕಡೆ 0.3 ಹಿಡದ 0.5 ತಕ್ಕನ ಆರ್ಗ್ಯಾನಿಕ್ ಕಾರ್ಬನ್ ನಮ್ಮ ಭೂಮಿದಾಗೈತಿ. ಇದ ಪ್ರಮಾಣ ಹೆಚ್ಚು ಮಾಡ್ಕೋತ 0.8 ಹಿಡದ 1% ತಕ ಇದ ಸೇಂದ್ರಿಯ ಕರ್ಬನ್ ನಮ್ಮ ಭೂಮಿಯಾಗ ಹೆಚ್ಚು ಆಗ್ಬೇಕು. ಅಂದ್ರನ ನಮ್ ಕಡೆ ಬ್ಯಾಕ್ಟೀರಿಯಾ ಹೆಚ್ಚು ಕೆಲಸ ಮಾಡ್ತಾವು. ಕೊಟ್ಟಿದ ರಾಸಾಯನಿಕ ಗೊಬ್ಬರ ಬಹಳಷ್ಟು ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ, ಯಾಕಂದ್ರೆ ಬ್ಯಾಕ್ಟೀರಿಯಾ ಹೆಚ್ಚು ಕೆಲಸ ಮಾಡ್ತಾರ. ಇದು ಸೇಂದ್ರಿಯ ಕರ್ಬದ ಪ್ರಮಾಣ ಹೆಚ್ಚು ಮಾಡುವ ಸಲುವಾಗಿ ಹೊರಕಿಂದ ಭೂಮಿದಾಗ ಸೇಂದ್ರಿಯ ಕರ್ಬ ಹಾಕಾಕ್ಬೇಕು. ಸೇಂದ್ರಿಯ ಕರ್ಬ ಹಾಕೋದಿತ್ತಂದ್ರ ಇದು ಸಿಕ್ತೈತಿ ಯಾತ್ರಾಗಂದ್ರ ಸೇಂದ್ರಿಯ ಖತದ್ದಾಗ ಸಿಕ್ತೈತಿ. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತೀವ್ ನಾವು, ಸೇಂದ್ರಿಯ ಖತ ಅತ್ರಾಗಿಂದ ಇದು ಸಿಕ್ತೈತಿ. ಬಹಳಷ್ಟು ಸೇಂದ್ರಿಯ ಖತ ನಮಗ ಭೂಮಿದಾಗ ಹಾಕಾಗ್ಬೇಕು. ಬಹಳಷ್ಟು ಸೇಂದ್ರಿಯ ಖತ ಹಾಕಬೇಕು. ಯಾವ ಖತ ಚಲೋ ಇದಾವು,
ನಂಬರ್ 1 ಖತ ಅಂದ್ರ ತಿಪ್ಪಿ ಗೊಬ್ಬರ ಅಥವಾ ಶಗಣಿ ಗೊಬ್ಬರ ಅಂತೀವ್ ನಾವು. ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಈಸ್ ನಂಬರ್ 1. ಎಲ್ಲಕ್ಕಿಂತ ಚಂದ ಯಾವ್ದ್ರ ಖತ ಐತಿ ಅಂದ್ರ ತಿಪ್ಪಿ ಗೊಬ್ಬರ. ತಿಪ್ಪಿ ಗೊಬ್ಬರ ನಮ್ಮ ಭೂಮಿದಾಗ ಕನಿಷ್ಠ ಒಂದ್ 15 ಟನ್ ಹಾಕಬೇಕು. 15 ಟನ್ ಕನಿಷ್ಠ ಹಾಕಬೇಕು. ಅದಕ್ಕಿಂತ ಹೆಚ್ಚು ಹಾಕಿದ್ರ ಬಹಳ ಚಲೋ. ಈ ಖತ ಹಾಕಿದ ನಂತರ ಅಡವ್ಯಾಗ ಸೇಂದ್ರಿಯ ಕರ್ಬ ಆರ್ಗ್ಯಾನಿಕ್ ಕಾರ್ಬನ್ದ ಪ್ರಮಾಣ ಹೆಚ್ಚಾಗ್ತೈತಿ. ಅದ್ರ ಮ್ಯಾಗ ಬ್ಯಾಕ್ಟೀರಿಯಾ ಹೆಚ್ಚು ತಯಾರಾಗ್ತಾವು. ಬ್ಯಾಕ್ಟೀರಿಯಾ ಕೆಲಸ ಹೆಚ್ಚು ಮಾಡ್ತಾವು. ಎಷ್ಟ ಕೆಲಸ ಹೆಚ್ಚು ಮಾಡ್ತಾರ ಅಷ್ಟ ಕೊಟ್ಟಿದ ರಾಸಾಯನಿಕ ಗೊಬ್ಬರ ಹೆಚ್ಚು ತಯಾರು ಮಾಡ್ತಾರು. ಹೆಚ್ಚು ತಯಾರಾದ ಖತ ಕಬ್ಬಿಗೆ ಹೆಚ್ಚು ತಿನ್ನಾಕ್ ಸಿಗ್ತೈತಿ. ಎಷ್ಟು ಹೆಚ್ಚು ತಿನ್ನಾಕ್ ಸಿಗ್ತೈತಿ ಅಷ್ಟ ಕಬ್ಬ ಅವರೇಜ್ದಾಗ ಹೆಚ್ಚು ಬರ್ತೈತಿ. ಸಿಂಪಲ್ ಥಿರಿ ಇದೆ. ಅದರ ಸಲುವಾಗಿ ಭೂಮಿದಾಗ ಸೇಂದ್ರಿಯ ಕರ್ಬ ನಮಗ ಪೈಲ ಕೊಡಾಕಬೇಕು. ಆರ್ಗ್ಯಾನಿಕ್ ಕಾರ್ಬನ್ ಕೊಡಾಕ್ಬೇಕು. ಅದರ ಸಲುವಾಗಿ ನಮಗ ಭೂಮಿದಾಗ ಏನ್ ಹಾಕ್ಬೇಕಂದ್ರ ಸೇಂದ್ರಿಯ ಖತಾನ ಹಾಕಾಗ್ಬೇಕು. ಸೇಂದ್ರಿಯ ಖತ ಅಂದ್ರ ತಿಪ್ಪಿ ಗೊಬ್ಬರ ಹಾಕಾಗ್ಬೇಕು. ಎಲ್ಲಾರ ಕಡೆ ತಿಪ್ಪಿ ಗೊಬ್ಬರ ಇರ್ತೈತಿ ಹಿಂಗೇನಿಲ್ಲ. ನಮ್ ಕಡೆ ಅದು ಇಲ್ಲ. ನಾವ್ ಸರ್ಗಳಿಗೆ ಅದೇ ಹೇಳ್ತೀನಿ, ಸರ್ ನಮ್ ಕಡೆ ತಿಪ್ಪಿ ಗೊಬ್ಬರ ಇಲ್ಲ ಅದ್ರ ಸಲುವಾಗಿ ಬ್ಯಾರೇದ್ ಯಾವ್ದ್ರೆ ಖತ ಹೇಳ್ರಿ. ತಿಪ್ಪಿ ಗೊಬ್ಬರ ನಮ್ ಕಡೆ ಸಿಗಂಗಿಲ್ಲ. ಅವ್ರು ಹೇಳಿದ್ರು ತಿಪ್ಪಿ ಗೊಬ್ಬರ ಸಲುವಾಗಿ ಏನ್ ಪರ್ಯಾಯ ಐತ್ಲ, ತಿಪ್ಪಿ ಗೊಬ್ಬರ ಸಲುವಾಗಿ ಪರ್ಯಾಯ ನಂಬರ್ 1 ಪರ್ಯಾಯ ಅಂದ್ರ ತಿಪ್ಪಿ ಗೊಬ್ಬರನ. ತಿಪ್ಪಿ ಗೊಬ್ಬರಾಗ ಬಹಳಷ್ಟು ಪರ್ಯಾಯ ಇಲ್ಲ. 1 ನಂಬರ್ ಪರ್ಯಾಯ ಅಂದ್ರ ತಿಪ್ಪಿ ಗೊಬ್ಬರ ಪರ್ಯಾಯ ಅಂದ್ರ ಎಷ್ಟು ಆದ್ರ ತಿಪ್ಪಿ ಗೊಬ್ಬರನ ನಮಗ ಕೊಡಾಕಬೇಕು. ಅಂದ್ರೂ ನಾ ಹೇಳಿ ನಮ್ ಕಡೆ ತಿಪ್ಪಿ ಗೊಬ್ಬರ ಸಿಗಂಗಿಲ್ಲ. ಅದ್ರ ಸಲುವಾಗಿ ಮತ್ತೇನೇನ್ ಹಾಕಕ್ ಸಾಧ್ಯ ಇದೆ. ಅವ್ರು ಹೇಳಿದ್ರು ತಿಪ್ಪಿ ಗೊಬ್ಬರ ಇಲ್ಲ ಅಂದ್ರ ಅತ್ರಾಗ ಚಲೋ ಖತ ಅಂದ್ರ ಕೋಳಿ ಖತ, ಪೋಲ್ಟ್ರಿ ಖತ, ಕೋಳಿ ಗೊಬ್ಬರ 1 ಟನ್ ಹಿಡದ 2 ಟನ್ 1 ಎಕರೆದಾಗ ಹಾಕ್ರಿ ನಡಿತೈತಿ. ಬಹಳಷ್ಟು ಚಂದಿಲ್ಲ. ಸಗಣಿ ಗೊಬ್ಬರ ತಿಪ್ಪಿ ಗೊಬ್ಬರ ಅಷ್ಟು ಚಂದಿಲ್ಲ. ಖರೆ ಅದು ಸ್ವಲ್ಪ ಚಂದ ಕೆಲಸ ಮಾಡ್ತೀವಿ. ಎರಡನೇದು ಅವ್ರು ಹೇಳಿದ್ರು ವರ್ಮಿ ಕಂಪೋಸ್ಟ್ ಹಾಕಿದ್ರು ಕೂಡ ಚಂದ ಅಂತದ್ ಭೂಮಿ ತಯಾರಾಗ್ತೈತಿ. ಅದು ಹಾಕಿರೋ ನಡಿತೈತಿ. ಕನಿಷ್ಠ 4 ಟನ್ ವರ್ಮಿ ಕಂಪೋಸ್ಟ್ ಹಾಕಾಗ್ಬೇಕು. ಅದರ ನಂತರ ಅವ್ರು ಹೇಳಿದ್ರು ನಮ್ಮ ಹಿಂಡಿ ಇರ್ತಾವ್ರಲ್ಲ, ಬ್ಯಾರೆ ಹಿಂಡಿ, ಬೇವಣಿ ಹಿಂಡಿ, ಬ್ಯಾರೆ 2-3 ಹಿಂಡಿ ಸಿಗ್ತಾವ್ರಿ. ಅದರದ ದರಾನು ಕಡಿಮೆ ಇರ್ತೈತಿ. ಇಂಥದ್ ಹಿಂಡಿ, ಬೇವನ್ ಹಿಂಡಿ ಇರ್ಲಿ, 1-2-3 ಹಿಂಡಿ ಇರ್ತಾವ. ಅವು ನಮ್ಮ ಎಮ್ಗಳಿಗೆ ಅದು ಸುಧಾ ತಿನ್ನಂಗಿಲ್ಲ. ಅಂತವ್ ಹಿಂಡಿ ಇರ್ತಾವ. ಅವ್ ಹಿಂಡಿ ನಾವು ಅದಕ್ ಕೊಟ್ಟಿದ್ರು ಕೂಡ ಅಡವಿ ಬಹಳ ಚಲೋ ಆಗ್ತೈತಿ. ಭೂಮಿ ಚಂದ ಆಗ್ತೈತಿ. ಒಂದು 300 ಕಿಲೋ ಅಥವಾ 400 ಕಿಲೋ ಅಥವಾ 500 ಕಿಲೋ ಅದ್ ಕೊಟ್ಟಿದ್ರು ಅಡವಿ ಬಹಳ ಚಂದ ಆಗ್ತೈತಿ. ಮುಂದೆ ಅವ್ರು ಹೇಳಿದ್ರು ಕುರಿ ಕುಣ್ಸೋದು. ಅವ್ರು ಹೇಳಿದ್ರು ಕುರಿ ಜರ್ಕರ್ತ ನಾವು ಕುಣ್ಸಿದೆ ಅಂದ್ರ ಅಡವಿ ಬಹಳ ಚಂದ ಹಂಗ ತಯಾರಾಗ್ತೈತಿ. ಅದು ಕುರಿ ಕುಣ್ಸೋದು ಒಂದು ಬಹಳ ಚಲೋ ಐತೆ. ಅದೊಂದು ಕುಣಿಸ್ವಿ. ಅಥವಾ ಹಸರ ತಪ್ಪಲ ಖತ ಮಾಡ್ರಿ. ಹಸಲಿ ಎಲ್ಲಿ ತಪ್ಪಲ, ಈ ಹಸರ್ ಗ್ರೀನ್ ಮ್ಯಾನ್ಯೂರಿಂಗ್ ಆತರ ಅದಕ್ಕ ಅದೊಂದ್ ಮಾಡಿದ್ರನು ಸುದ್ದ ಬಹಳ ಚಲೋ ಆಗ್ತೈತಿ. ಹಸರು ಎಲ್ಲಿ ಇರ್ತಾವಲ್ಲ ಸನಬ ನಾವ್ತೀವ್ ನೋಡ್ರಿ. ಸನಬ ಹಾಕ್ರಿ, ದೊಡ್ಡದ ಬರ್ತೈತಿ. ಅದಕ್ಕೆ ಹೂ ಬರ್ತಾವ. ಹೂ ಬಂದ ನಂತರ ಅದ ಅಡವಿದಾಗ ಮುಚ್ಚೋದೈತಿ. ಅದು ಮುಚ್ಚಿದ ನಂತರ ಅದಕ್ಕ ಚಂದ ಅಂತದ ಅಡವಿ ತಯಾರು ಮಾಡ್ತೀವಿ. ಇದ ಸನಬ ಹಾಕಿ ತಯಾರು ಮಾಡಿದ್ರು ಬಹಳ ಅಡವಿ ಚಂದ ತಯಾರಾಗ್ತೈತಿ. ಮತ್ತೊಂದು ಅವ್ರು ಹೇಳಿದ್ರಂದ್ರ ನಮ್ ಕಡೆ ಫ್ಯಾಕ್ಟ್ರಿ, ಅವಾಗ ಶುಗರ್ ಫ್ಯಾಕ್ಟ್ರಿ ಪ್ರೆಸ್ ಮಾಡ್ ಕೊಡ್ತಿತ್ತು ನಮಗ. ಪ್ರೆಸ್ ಮಾಡ ನಾವ ಹಂಗ ತಂದ್ ಹಾಕ್ತಿದ್ವಿ. ಅವ್ರು ಹೇಳಿದ್ರು ಹಂಗ ಹಾಕ್ಬೇಡ್ರಿ. ಪ್ರೆಸ್ ಮಾಡ ಮ್ಯಾಗ ಪ್ರಕ್ರಿಯೆ ಮಾಡಿ ಆ ಕಂಪೋಸ್ಟ್ ತಯಾರಾಗ್ತೈತಿ. ಅದ ಕಂಪೋಸ್ಟ್ ಹಾಕಿದ್ರೆ ಬಹಳ ಚಲೋ. ಅದರ ಸಲುವಾಗಿ ನಮ್ ಕಡೆ ಶುಗರ್ ಫ್ಯಾಕ್ಟ್ರಿ ಅವ್ರ ಏರಿಯಾದಾಗ ಪ್ರೆಸ್ ಮಾಡ ಮ್ಯಾಗ ಪ್ರಕ್ರಿಯೆ ಮಾಡಿ ಚಂದ ಅಂತ ಕಂಪೋಸ್ಟ್ ತಯಾರು ಮಾಡ್ತಾರು. ಅದ ಕಂಪೋಸ್ಟ್ ಖತ ನಮ್ ಕಡೆ ತಂದು ಒಗದ್ ಹೋಗ್ತಾರ. ಅವ್ರು ನಮ್ಮ ಅಡವ್ಯಾಗ ತಂದು ಬಳಸಿ ಹೋಗ್ತಾರ. 1 ಎಕರೆದಾಗ 15 ಟನ್ ನಾ ಇದು ಪ್ರೆಸ್ ಮಾಡಿ ಯೂಸ್ ಮಾಡ್ತೀನಿ. 23 ವರ್ಷ ಆಯ್ತು ಈಗ ಇದು ಪ್ರೆಸ್ ಮಾಡಿ ಕಂಪೋಸ್ಟ್ ನ ಯೂಸ್ ಮಾಡಾಕದೆ.
23 ವರ್ಷ पहिला 10 ಟನ್ ಹಾಕ್ತೀನಿ ನಂತರ 15 ಟನ್ ಹಾಕಾಕಾಯ್ತು ಅವರೇ ಚಂದ ಹೆಂಗ್ ಬೇಕ್ ಹಂಗ ವಿಚಾರ ಶುರು ಆಯ್ತು ಅಷ್ಟ ನಾ ಇದ್ದ ಪ್ರೆಸ್ಮಡ ಮ್ಯಾಗ ತಯಾರು ಮಾಡಿದ ಕಂಪೋಸ್ಟ್ ಖತ ಹೆಚ್ಚ್ ಹಾಕಾಕ್ ಶುರು ಮಾಡೇನಿ ಈಗ 20 ಟನ್ ತಕ ನಾ ಹಾಕ್ತೇನೆ ಅವರೇಜ 150 ಟನ್ ತಕ ಬರ್ತೈತಿ 150 ಟನ್ ತಕ ಅವರೇಜ್ ಐತಿ ಸಗಣಿ ಗೊಬ್ಬರ ತಿಪ್ಪಿ ಗೊಬ್ಬರ ಸಲುವಾಗಿ ಚಂದ ಅಂತದ್ ಪರ್ಯಾಯ ಅಂದ್ರ ಫ್ಯಾಕ್ಟ್ರಿ ಕಂಪೋಸ್ಟ್ ಹಾಕಿದ್ರ ಬಹಳಷ್ಟು ಚಲೋ ಇದ ಭೂಮಿ ತಯಾರಾಗ್ತೈತಿ ಅದ್ರ ಮ್ಯಾಗ ಸ್ವಲ್ಪ ವಿಚಾರ ಮಾಡ್ರಿ ಯಾವ್ದು ಪರಿಸ್ಥಿತಿದಾಗ ಅಡವ್ಯಾಗ ಆರ್ಗ್ಯಾನಿಕ್ ಖತ ಅಥವಾ ಸೇಂದ್ರಿಯ ಖತ ಅದ್ರಾಗ ಹೋಗ್ಬೇಕು ಇದ್ ಸೇಂದ್ರಿಯ ಖತ ನೀವು ಎಷ್ಟು ಹಾಕ್ತೀರಿ ಅಷ್ಟ ಅಡವಿ ಇದ ಚಂದ ಅಂತ ತಯಾರಾಗ್ತೈತಿ ಅಡವಿ ಚಂದ ತಯಾರ ಆದ್ರನ ಕಬ್ಬಿನ ಅವರೇಜ್ ಚಲೋ ಬರ್ತೈತಿ ಅಥವಾ ಇದು ಬರಂಗಿಲ್ಲ ಅವರೇ ಚಲೋ ಬರೋದಿತ್ತಂದ್ರ ಪೈಲೆ ಭೂಮಿ ತಯಾರು ಮಾಡಬೇಕು ಮತ್ತು ಭೂಮಿ ತಯಾರು ಮಾಡೋ ಸಲುವಾಗಿ ಅದ್ರಾಗ ಸೇಂದ್ರಿಯ ಖತ ಆರ್ಗ್ಯಾನಿಕ್ ಖತ ಅದ್ರಾಗ ಹಾಕಬೇಕು ಸಗಣಿ ತಿಪ್ಪಿ ಗೊಬ್ಬರ ಕನಿಷ್ಠ ಒಂದು 15 ಟನ ಅಥವಾ ಪೋಲ್ಟ್ರಿ ಗೊಬ್ಬರ 2 ಟನ ಅಥವಾ ವರ್ಮಿ ಕಂಪೋಸ್ಟ್ 4 ಟನ ಅಥವಾ ಹಿಂಡಿ ಬೇರೆ ಬೇರೆ ಹಿಂಡಿ ಒಂದು ಅರ್ಧ ಟನ್ ಅಥವಾ ಗ್ರೀನ್ ಮ್ಯಾನ್ಯೂರಿಂಗ್ ಮಾಡಬೇಕು ಅಥವಾ ಫ್ಯಾಕ್ಟ್ರಿ ಕಂಪೋಸ್ಟ್ ಏನೈತಿ 10-15 ಟನ್ ಹಾಕಬೇಕು ಅಡವಿ ಎಲ್ಲ ತಯಾರು ಮಾಡಬೇಕು ಅದ್ರ ನಂತರ ಸಾಲ್ ಬಿಡೋದು ಮತ್ತ ಕಬ್ಬ ಹಚ್ಚಬೇಕು ಯಾವ್ದು ಪರಿಸ್ಥಿತಿದಾಗ ಅಡವಿ ಚಂದ ಆದ್ರನ ಭೂಮಿ ಚಂದ ಆದ್ರನ ಕಬ್ಬ ಚಲೋ ಬರ್ತೈತಿ ಅದ್ರ ಸಲುವಾಗಿ ನಮಗ ಪೈಲ ಇದ ಪ್ರಯತ್ನ ಮಾಡಬೇಕು ಎರಡನೇ ಪಾಯಿಂಟ್ ಅಂದ್ರ ಕಬ್ಬ ಹೆಂಗ ಹಚ್ಚಬೇಕು